ತಂದು ನಿನ್ನ ಸ್ಥಾನವನ್ನು ಮತ್ತೊಮ್ಮೆ ನನಗೆ ಕೊಡಿಸ್ತೇನೆ. ಸುವಸ್ತುಗಳನ್ನು ಖಂಡಿತ ನಿನಗೆ ಹಸ್ತಾಂತರಿಸುವುದರ ಮೂಲಕವಾಗಿ ನೀನು ಮೊದಲು ಹೇಗೆ ಮೆರೆದಿದ್ದೀಯೋ ಅದುವೇ ಸ್ಥಾನಮಾನವನ್ನು ನಾನು ಕೊಡಿಸ್ತೇನೆ. ಹಾಗಾದ್ರೆ ಮತ್ತೆ ನನಗೆ ಅಧಿಕಾರ ಬೇಗನೆ ಸಿಗ್ತದ? ಖಂಡಿತ ಸಿಗುತ್ತದೆ. ನಿನ್ನ ಅಧಿಕಾರ ಒಂದು ಅವಧಿ ಮುಗಿಯುವ ಒಳಗೆ ಹೋಗುವುದಕ್ಕುಂಟು. ಒಮ್ಮೆ ಪದಚ್ಯುತಿ ಅಂತ ಹೇಳಬಹುದು, ಅದು ನಾವು ಹೇಳಬೇಕು. ಅಧಿಕಾರ ಬಿಟ್ಟು ಕೊಡು ಅಂತ ಮತ್ತೆ ಅವ ಹೇಳಲಿಕ್ಕೆ ಯಾರು ಹೇಳು? ಹಾಗಾದ್ರೆ ನನಗೆ ಇನ್ನು ಈಶ್ವರಪ್ಪನ ಅಗತ್ಯ ಇಲ್ವಾ? ಬೇಡ. ಕೈಲಾಸದ ಪರಮೇಶ್ವರ ದೇವರು ಅಲ್ಲ, ಶ್ರೀಕೃಷ್ಣ ನಾನೇ ಇರುವಾಗ ನಿನಗೆ ಮತ್ತೆ ಬೇರೆ ಬೇಕು ಅಂತ ಉಂಟು. ನಳಿನ ಕುಮಾರನು ಅಗತ್ಯ ಇಲ್ವಾ? ನಾನೇ ಅಲ್ವೇನೋ ನಳಿನ ಕುಮಾರ. ನಳಿನಾಕ್ಷ ನಾನಿರುವಾಗ ಬೇರೆ ನಳಿನ ಕುಮಾರ ಯಾರು ಬೇಕು? ಅಲ್ಲೋ ಬ್ರಹ್ಮದೇವನ ಬ್ರಹ್ಮನ ನಳಿನ ಕುಮಾರ ಅಂದ್ರೆ ಬ್ರಹ್ಮ ಆಗ್ಲಿಯಪ್ಪ. ನಳಿನಾಕ್ಷ ನಾನಿರುವಾಗ ಬೇರೆ ನಳಿನಾಕ್ಷ. ಅದೇ ನಾನು ಹೇಳಿದ್ದು. ನಳಿನ ಕುಮಾರ ಅಂದ್ರೆ ಬ್ರಹ್ಮ, ಅವನ ಅವಶ್ಯಕತೆ ಇಲ್ಲ. ಈಶ್ವರಪ್ಪನ ಅಗತ್ಯ ಇಲ್ಲ. ಇನ್ನು ನಾನೇ ಅಪ್ಪ ಪ್ರಯತ್ನ ಪಡಬೇಕು. ಅಲ್ಲ, ಅವರದೆಲ್ಲ ಅಧಿಕಾರ ಅಗತ್ಯ ಉಂಟು ಅಂತಾದ್ರೆ ಮೊದಲೇ ಹೋಗಬೇಕಿತ್ತಲ್ಲ. ಅವರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೆ ಅಂತಾದ್ರೆ ಅವರ ಅಗತ್ಯ ಇಲ್ಲ ಅಂತಲ್ವ ಅರ್ಥ. ನಿನ್ನನ್ನು ನಾನು ಹೇಗೆ ಆಯ್ಕೆ ಮಾಡಿದ್ದೇನೆ? ಬರೀ ದೇವರಲ್ಲ, ರಾಷ್ಟ್ರ ಪಿತ, ರಾಷ್ಟ್ರಪತಿ ನೀನೇ ಅಲ್ವಾ? ನೀನು ಹೇಳಿದಲ್ಲಿಗೆ ಮುಗಿಯಿತು. ಹಾಗಾಗಿ ಅಧಿಕಾರವೂ ಸಿಗ್ತದೆ, ನೀನು ಕಳಕೊಂಡಂತಹ ಸುವಸ್ತುಗಳು ಸಿಗ್ತದೆ. ಬೇಗ ನೀನು ಆ ಪೀಠದಲ್ಲಿ ಏರುವ ಹಾಗೆ ನಾನು ಮಾಡ್ತೇನೆ. ನಾನು ನಿರೀಕ್ಷೆಯಲ್ಲಿ ಇರ್ತೇನೆ. ಇನ್ನೆಲ್ಲೆಲ್ಲಿ ಹೋಗಬೇಡ. ಈಗ ನಿನಗೆ ಮನೆ ಇಲ್ಲ ಅಂತ ಭಾವಿಸಬೇಡ. ನನ್ನ ಮನೆಯಲ್ಲಿ ಬೇಕಾದಷ್ಟು ಜಾಗ ಉಂಟು, ಬೇಕಾದ್ರೆ ಇರ್ಬಹುದು ಇಲ್ಲಿ. ಗೊತ್ತಾಯ್ತಲ್ಲ? ಇವತ್ತು ಮಾತ್ರವ ಅಲ್ಲ, ಯಾವಾಗ ಬೇಕಾದ್ರೂ ಇರ್ಬೋದು. ಇದು ದ್ವಾರಕ್ಕೆ, ಗೊತ್ತಾಯ್ತಲ್ಲ? ಯಾವ ಕಡೆಯಲ್ಲಿ ಬಂದರೂ ದ್ವಾರ ಉಂಟು ನಿನಗೆ. ಮನದಿ ನೆನೆ ಗೆಲುವಿ ಹಗರಾಜನರದು ಸಂದದಿ, ಮನದಿ ನೆನೆ ಗೆಲುವಿ ಹಗರಾಜನರದು ಸಂದದಿ. ಆರ್ಥರಾಗಿ ಬಂದಂತಹ ಸುಮನಸರಿಗೆ ಸಂತೃಪ್ತಿಯನ್ನು ಒದಗಿಸಿದ್ದೇನೆ. ಸಂತ್ರಸ್ತರಾದವರು ನಗುಮಗದಿಂದಲೇ ಹೋಗಿದ್ದಾರೆ. ಶೀಘ್ರದಲ್ಲಿಯೇ ದುರುಳನಾದಂತಹ ನರಕಾಸುರನ ವಧೆಯಾಗಬೇಕು. ಕೇವಲ ನನ್ನ ವೈಚಾರಿಕತೆಯಲ್ಲ, ಪ್ರಾಯೋಗಿಕವಾಗಿ ಮಾಡಬೇಕು ಅಂತಾದರೆ ಎಲ್ಲಿ ನನ್ನ ವಾಹನವಾದಂತಹ ಆ ವಿಹಗೇಂದ್ರ ಗರುಡ ರೆಕ್ಕೆಯನ್ನು ಬಿಚ್ಚಿ ಸಿದ್ಧನಾಗು. ಸುದರ್ಶನ ದಾರಿಯಾಗಿ ಗರುಡ ವಾಹನನಾಗಿ ಕಂಡದನು ಪದ ಕೆರಗಿ ಭಾಮಿ ವಿನಯದಿ ಪೊರಟಿಗ ರಾಜಕಾರಣವ ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ಗಮನವೆಲ್ಲಿ ನಿಲ್ಲಿ ರಮಣ. ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ಸೊಲ್ಲಿದದಿಲ್ಲೊಡೆಯುವುದೇನು ಹದನ, ಸೊಲ್ಲಿದದಿಲ್ಲೊಡೆಯುವುದೇನು ಹದನ, ನಿಲ್ಲೆಲು ರಮಣ.
ಎಲ್ಲಿಗೆ ಗಮನ ನಿಲ್ಲೆಲ ರಮಣ ತೊಲ್ಲಿಸದೆನ್ನುಳೈದುವದೇನು ಹದನ ಯಾರೊಡಲಿಂತೋ ಕದನ ಬೇಡುವರೀಗ ಅದನ ಯಾರೊಡಲಿಂತೋ ಕದನ ತಿಳಿಯದಾದಿನದನ ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ ಎಲ್ಲಿಗೆ ಗಮನ ಅರೆಚ್ಚರ ಸಹಿಸಬೇಕು. ನನಗೆ ಅವಸರ ಅವಸರ. ಅಲ್ಲಿ ನೋಡು ಗರುಡ ಅವಸರದ ನಡೆ. ರೆಕ್ಕೆ ಬಿಚ್ಚಿ ನಿಂತಿದ್ದಾನೆ. ಗಮನಿಸಿಯೇ ಬಂದವಳು ನಾನು. ಹೌದಾ ಸ್ವಾಮಿ? ಅಯ್ಯೋ ದೇವರೇ, ನನ್ನ ಹಾಳು ತಲೆಯೇ. ಮಗನೊಮ್ಮೆ ಕರತ್ವಯಗಳನ್ನು ಜೋಡಿಸಿದ್ದೇನೆ. ಆಯ್ತೆ, ಎಷ್ಟು ಬಾರಿ ವಂದಿಸುವುದು? ಪತಿಗೆ ಪತ್ನಿಯಾದವಳು ನಂಬಿಸಬೇಕು ಪ್ರಭು. ಹೌದಾ? ಬರುವುದಕ್ಕೆ ಬಲವಾದ ಕಾರಣವಿದೆ. ಏನು? ನಾನಾಯ್ತು, ನನ್ನ ಸಖಿಯರಾಯ್ತು, ಅಂತಃಪುರದಲ್ಲೇ ಇದ್ದುಕೊಂಡು ಅವರೆಲ್ಲವರ ಕೂಡ ಸಂತೋಷದಿಂದಲೇ ಮಾತನ್ನಾಡುತ್ತಾ ಆನಂದದಿಂದಲೇ ಕಾಲವನ್ನ ಕಳೆಯುತ್ತಿದ್ದಂತಹ ಹೊತ್ತು ಆಗಕ್ಕೆ ಬಂದಂತಹ ನನ್ನ ಆಪ್ತ ಸಖಿ ಹೇಳಿದ್ದು ಇಷ್ಟು. ಏನು ಅಂತ? ದೇವ ಮಂದಿರಕ್ಕೆ ಅತಿಥಿಗಳು ಬಂದಿದ್ದಾರೆ ಎನ್ನುವ ಹಾಗೆ. ಹೌದಾ? ಸರಿಯಾಗಿ ವಿಶ್ಲೇಷಿಸಿ ಯಾರೆನ್ನುವ ಹಾಗೆ ಕೇಳಿದೆನಾದರೆ ದೇವಲೋಕದ ಸಭೆ, ದೇವೇಂದ್ರಾದಿ ದೇವತೆಗಳು ಧರೆಗಿಳಿದು ಬಂದಿದ್ದಾರೆ ಎನ್ನುವ ಹಾಗೆ ಹೇಳಿದಳು. ಹೆಣ್ಣು ಮನಸ್ಸು ತಡೆಯುವುದಿಲ್ಲ, ಕುತೂಹಲ, ಜೊತೆಗೆ ಪತಿಯ ಗ್ರಹಕ್ಕೆ ಆಗಮಿಸಿದ್ದಾರೆಂದಾಗ ನೇರವಾಗಿ ನನ್ನ ಅಂತಃಪುರವನ್ನು ತೊರೆದೆ ದೇವ ಮಂದಿರದ ಕಡೆಗೆ ಸಾಗಿ ಬಂದೆ. ಒಳ ಪ್ರವೇಶ ಮಾಡಲಿಲ್ಲ. ಅಲ್ಲಿ ಬಾಗಿಲಿಗೆ ಕಿವಿಯನ್ನ ನೆಟ್ಟು ಏನಾಗುತ್ತಿರಬಹುದು ಎನ್ನುವ ಹಾಗೆ ಆಲಿಸುವುದಕ್ಕೆ ಆರಂಭಿಸಿದೆ. ಆಗ್ಲೇ ಬಂದಿದ್ದೀಯ ನೀನು? ಹೌದು ಪ್ರಭು, ಬಂದು ಬಹಳ ಹೊತ್ತಾಗಿದೆ. ಹೌದಾ? ನಾನು ಕಾದು ಕುಳಿತದ್ದು ಯಾವಾಗ ಅವಕಾಶ ಸಿಗ್ತದೆ ಎನ್ನುವ ಹಾಗೆ. ಈಗ ಸಿಕ್ಕಿತು ನೋಡಿ ಸ್ವಾಮಿ. ನೀನು ಬರುವಾಗ ಅವ ಹೋಗಿ ದಿಗ್ಭ್ರಮೆಗೊಂಡೆ. ಒಂದೊಮ್ಮೆಗೆ ನಾನು ಭಾವಿಸಿದ್ದು ಇದು ದ್ವಾರಕೆ ಅಲ್ಲ, ಇದು ಸ್ವರ್ಗಲೋಕ ಎನ್ನುವ ಹಾಗೆ. ಅದ್ಯಾಕೆ ದೇವೇಂದ್ರನನ್ನು ಕಂಡ? ಹೌದು ಸ್ವಾಮಿ, ಸಮಸ್ತ ದೇವಾದಿ ದೇವತೆಗಳೆಲ್ಲ ಧರೆಗಿಳಿದು ಬಂದಿದ್ದಾರೆ ಎನ್ನುವ ಹಾಗೆ. ಇದು ಸ್ವರ್ಗಕ್ಕಿಂತ ಮಿಗಿಲು ತಾನೆ. ಹೌದಪ್ಪ ಸ್ವಾಮಿ. ಬರುವಾಗ ಗ್ಲಾನ ವದನರಾಗಿ ಅಶ್ರುಧಾರೆಯನ್ನೇ ಸುರಿಸುತ್ತಾ ಐತಂದವರು ದೇವೇಂದ್ರಾದಿ ದೇವತೆಗಳು. ಅವನ ಮುಖ ನೋಡ್ಲಿಕ್ಕೆ ಬೇಸರ ಆಗ್ತಿತ್ತು ಪಾಪ. ಒಂದು ನೀರು ಸಿಗಲಿಕ್ಕಿಲ್ಲ ಕುಡಿಯುವುದಕ್ಕೆ. ಹೌದಪ್ಪ. ಹಾಗೆಂದು ಹೋಗುವಾಗ ಹಾಗಿಲ್ಲ, ಸಂತೋಷದಲ್ಲಿ ಹೋಗಿದ್ದಾನೆ, ನಗುಮುಖದಿಂದ ಹೊರಟು ಹೋದವನಿದ್ದಾನೆ. ಹೌದು ಸ್ವಾಮಿ. ಅರ್ಥ ಮಾಡಿಕೊಂಡೆ. ಯಾವುದೋ ಚಿಂತೆ ಇರಬೇಕು, ಯಾವುದೋ ತೊಂದರೆ ಆವರಿಸಿರಬೇಕು. ನಿಮ್ಮಲ್ಲಿಗೆ ಬಂದದ್ದಾಯಿತು, ನೀವು ಧೈರ್ಯವನ್ನು ತುಂಬಿದ್ದಾಯಿತು. ಹಾಗಾಗಿ ಸಂತೋಷದಿಂದ ಇಲ್ಲಿಂದ ಹೊರಟವನಿದ್ದಾನೆ. ಹೌದು ಸ್ವಾಮಿ. ಎಷ್ಟಾದರೂ ಸುಮನಸ ವಂದಿತರು ನೀವು. ಕೆಲವರೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಸುಮನಸರು ಎನ್ನ ಮಾತ್ರಕ್ಕೆ ಹೂವಿನಂತಹ ಮನಸ್ಸುಳ್ಳವರು ಎನ್ನುವ ಹಾಗೆ. ಇದು ಶುದ್ಧ ಸುಳ್ಳು ಸ್ವಾಮಿ. ಹೌದಾ? ಸುಮನಸರು ಒಳ್ಳೆಯ ಮನಸ್ಸುಳ್ಳವರು. ಹೂವಿನಂತ ಮನಸ್ಸು ಹೌದುಂತಾದ್ರೆ ಸುಮ ಮನಸ್ಸರು ಅಂತ ಆಗಿರಬೇಕು. ಅಷ್ಟು ಮಾತ್ರವಲ್ಲ, ಸಕ್ರಿಯಾಗಿದ್ದೀರಿ. ಹೌದು. ಸುದರ್ಶನಧಾರಿಯಾಗಿ ಹೊರಟು ನಿಂತಹ ಪರಿ ಸುಪರ್ಣನನ್ನ ಕರೆದದ್ದಾಗಿದೆ ಸ್ವಾಮಿ. ಸುರದ್ವಿಷಾಂ ಪ್ರಾಣನಾಶಿನಿ ಎನ್ನುವ ಹಾಗೆ ಕೊಂಡಾಡಲ್ಪಟ್ಟದ್ದು ಸುದರ್ಶನ. ಸುರರಿಗೆ ಯಾರು ವಿಶ್ವರೂಪದಲ್ಲಿ ಒದಗಿ ಬರುತ್ತಾರೆ ಅವರ ನಾಶಕ್ಕಾಗಿ ಇರುವವನು ಸುದರ್ಶನ ಎನ್ನುವ ಹಾಗೆ. ಇಷ್ಟೆಲ್ಲವನ್ನ ಗಮನಿಸುವಾಗ ಮಿತಿ ಮೀರಿದ ಕುತೂಹಲ. ಹಾಗಾಗಿ ಕೇಳಬಾರ್ದು, ಕೇಳದೆ ವಿಧಿ ಇಲ್ಲ. ಕೆಲವರು ಹೇಳ್ತಾರೆ ಸ್ವಾಮಿ, ಹೊರಟು ನಿಂತ ಗಂಡನನ್ನು ತಡೆದು ಹೆಂಡತಿ ಪ್ರಶ್ನಿಸಕೂಡದು ಎನ್ನುವ ಹಾಗೆ. ಹೌದೌದು. ನನಗೆ ವಿಧಿ ಇಲ್ಲ ನೋಡಿ. ಇದು ಇದು ಎಲ್ಲಿಗೆ? ಎಲ್ಲ ಗೊತ್ತುಂಟು ನಿನಗೆ, ಆದ್ರೆ ಕೊನೆಗೆ ಮಾಡುದು ಏನು ಗೊತ್ತಿಲ್ಲದವರ ಹಾಗೆ. ಏನು ಮಾಡಿದೆ ಪ್ರಭು? ಬಹಳ ಹೇಳಿದೆಯಲ್ಲ, ಸುದರ್ಶನ ಅಂದ್ರೆ ಹಾಗೆ, ಗರುಡ ಅಂದ್ರೆ ಹೀಗೆ, ಸುಮನಸು ಅಂತ ಹಾಗೆ ಅಂತ. ತಪ್ಪಾಡಿದ್ದೇನೆ. ನಿನಗೆ ಉಳಿದವರ ಬಗ್ಗೆ ಎಲ್ಲ ಗೊತ್ತುಂಟು, ನಿನ್ನ ಬಗ್ಗೆ ನೀನೇ ತಿಳ್ಕೊಂಡಿಲ್ಲ ಅಲ್ವಾ? ಏನು ಮಾಡಿದೆ ಪ್ರಭು? ಇಲ್ಲಿ ಒಬ್ಬ ಗಂಡನಾದವ ಯಾರೇ ಆಗ್ಲಿ ಒಂದು ಶುಭ ಕಾರ್ಯಕ್ಕೆ ಹೊರಡು ನಿಂತುವಾಗ ಬಂದು ಅಡ್ಡ ಬಂದು ಎಲ್ಲಿಗೆ ಅಂತ ಕೇಳಬಾರ್ದು. ಅದು ಅಪಶಕುನ. ಬೆಕ್ಕು ಅಡ್ಡ ಬಂದ ಹಾಗೆ ಅಂತ ಗೊತ್ತಿಲ್ಲ ನಿನಗೆ. ಎಷ್ಟು ಸಲ ಹೇಳ್ತೇನೆ ನಿನಗೆ? ಪ್ರಭು, ಇದು ಮನೆಯ ಬೆಕ್ಕು,
ಅದು ಬೆಕ್ಕಾದ್ರೂ ಬೆಕ್ಕೆ ಅಲ್ವ, ಪುರುಷ ಮೃಗ ಅಲ್ಲ. ಮನೆಯ ಬೆಕ್ಕು ಹಾಗೆ ಎಷ್ಟೊತ್ತಿಗೆ ಒರೆಸಿಕೊಂಡೇ ಇರುವುದು, ದೂರ ನಿಲ್ಲುವ ಕ್ರಮವೇ ಇಲ್ಲ. ಅದು ಅಷ್ಟೇ. ಹಾ, ಈಗ ಮನೆ ಯಜಮಾನನಿಗೆ ಕೆಲಸ ಉಂಟು ಅಂತ ಹೇಳಿ ಮನೆ ಬೆಕ್ಕು ಮನೆ ಬಿಡ್ಲಿಕ್ಕೆ ಆಗ್ತದ? ಹೇಳಿ ನೋಡಿ. ನಾವು ಹೇಳುವುದು ಹಾ. ನಾವು ಹೋಗುವಾಗ ಬೆಕ್ಕು ಅಡ್ಡ ಬಂತು ಅಂತ. ಹ್ಮ್. ಬೆಕ್ಕಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ವೇ? ಅದು ಮನಸ್ಸಿನಲ್ಲೇ ಗ್ರಹಿಸ್ತದೆ. ಹ್ಮ್. ನಾನು ಅಡ್ಡ ಬಂದದ್ದಲ್ಲ, ನಾನು ಹೋಗುವಾಗ ನೀನು ಅಡ್ಡ ಬಂದದ್ದು. ಸತ್ಯ ತಾನೆ. ಮನೆಯ ಬೆಕ್ಕು ಮಾತ್ರ ಅಲ್ಲ, ಹಾ. ನಿಮ್ಮ ಮನದ ಬೇಕು ನಾನು. ಆದರೂ ನೀನು ಈ ಮಾತನ್ನು ಮಾತಾಡುವಾಗ ಸ್ವಲ್ಪ ಜಾಗ್ರತೆ. ಹಾ. ಎಲ್ಲಿಗೆ ಅಂತ ಕೇಳಬಾರ್ದು, ಹ್ಮ್. ಅದು ಅಪಶಕುನ. ದೂರ ಅಂತ ಕೇಳಿದ್ರೆ ಒಳ್ಳೆ. ಸರಿ, ದೂರ ಎಲ್ಲಿಗೆ? ಯಾವ್ದಾದ್ರು ಒಂದೇ ಹೇಳಿ. ಎಲ್ಲಿಗೆ ದೂರ? ಎಲ್ಲಿಗೆ ಅಂತ ಬಿಡು ಅಂತ. ಅಯ್ಯೋ ದೇವರೇ, ಸರಿ ಸರಿ ಹಾ. ಪ್ರಭು, ಹಾ. ದೂರ. ಈಗ ಹೊರಟದ್ದು ಎಲ್ಲಿಗೆ ಅಂತ ಗೊತ್ತಾಗ ಇಷ್ಟೆಲ್ಲವನ್ನ ಕೇಳಿದ ಯಾಕೆ? ಹಾ. ಕದನ ಹಾ. ಕದನ ಹಾ. ತಿಳಿಯಲಾಗಿದೆ ಪ್ರಭು. ಓ ಕೀರವಾಣಿ, ಕೀರವಾಣಿ ಕೇಳಿ ಪೊರಟಿಕ ಕಾರಣ ಗುಣಶೀಲೆ, ಪೊರಟಿಕ ಕಾರಣ ಗುಣಶೀಲೆ ಕೇಳೆ ಗುಣಶೀಲೆ. ಕೀರವಾಣಿ ಕೇಳಿ ಪೊರಗಾಟದ ಗುಣಶೀಲೆ, ಪೊರಟಿಗ ಕಾರಣ ಗುಣಶೀಲೆ. ದೂರಿದನ ವೈರಿಯೋತನಲ್ಲಿ, ದೂರಿದನ ಬಲ ವೈರಿಯುತನಲ್ಲಿ, ದಾರಿಣೀತ ಊರಿ ದೂರಿದನ ಬಲ ವೈರಿಯು ತನ್ನಲ್ಲಿ, ದಾರಿಣಿ ತನಗೆಲ ಪೂಜಿ ಕೀರವಾಣಿ ಕೇಳಿ ಪೊರಟಿಕ ಕಾರಣ ಗುಣಶೀಲೆ. ಕೇಳಿ ಕೀರವಾಣಿ ಓ ಮುದ್ದು ಭಾಮ, ಓ ಎನ್ನದುರೇ. ನಿನ್ನ ಗಿಣಿಯೇ ಮಾತಾಡಿದಂತಹ ಮಾತುಗಳನ್ನು ಕೇಳಿದಾಗ ಆ, ನಿನ್ನನ್ನು ಕೀರಭಾಷಿಣಿ ಕೀರವಾಣಿ ಅಂತ ಹೇಳಿದ್ರೆ ಅಪರಾಧವೇ ಅಲ್ಲ. ಸಂತೋಷ ಉಕ್ಕಿ ಮುದ್ದು ಬರ್ತಾ ಇದೆ. ಮುದ್ದಾಗಿ ಮಾತಾಡುವಳು ನೀನು. ಆ, ಸುದರ್ಶನಧಾರಿಯಾಗಿ ಹ್ಮ್. ಗುರುತ್ಮಂತನನ್ನು ಏರಿ ಆ. ಹೊರಟಂತಹ ಈ ಪರಿಯನ್ನು ಕಂಡಾಗ ಹ್ಮ್. ಕದನಕ್ಕೆ ಹೊರಟದ್ದು ಅಂತ ಗೊತ್ತಾಯಿತು. ಎಂತವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ? ಈ ಕದನದ ಹದನ ಏನು ಅಂತ ಅರ್ಥ ಆಗ್ಲಿಲ್ಲ. ಅರ್ಥವಾಗದೆ ಹೋಯಿತು. ದೇವೇಂದ್ರ ಬಂದ ವಿಷಯ ಗೊತ್ತಾಗಿದೆ. ಹಾ. ಹಾಗಿದ್ರೆ ಅವ ಬಂದದ್ದು ಯಾಕೆ? ಹ್ಮ್. ಅವ ಅಧೋವದರನಾಗಿ ಒಂದು ಸಂಕಷ್ಟವನ್ನು ಹೊಂದಿಕೊಂಡು ಇಲ್ಲಿಗೆ ಬಂದದ್ದು. ಹಾ. ಭೌಮಾಸುರ ಎಂಬ ಹೆಸರಿನ ಹ್ಮ್. ಒಬ್ಬ ರಕ್ಕಸ, ಆ. ಅಂದ್ರೆ ನರಕಾಸುರ ಅಂತ ಅವನಿಗೆ ಮತ್ತೊಂದು ಹೆಸರು. ಹ್ಮ್. ಅಂತಹ ನರಕಾಸುರ ಆ. ದುಷ್ಟರನ್ನೆಲ್ಲ ಕೂಡಿಕೊಂಡು ಹ್ಮ್. ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ. ಆ. ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಹ್ಮ್. ತ್ರಿವಿಷ್ಟುಪವನ್ನು ಏರಿಕೊಂಡಿದ್ದಾನೆ. ಓಹೋ. ಮಾತ್ರ ಅಲ್ಲ, ಹಾ. ಅಲ್ಲಿರುವಂತಹ ಸುವಸ್ತುಗಳು ಏನೆಲ್ಲ ಉಂಟು ಹಾ. ಎಲ್ಲವನ್ನೂ ಅಪಹರಿಸಿದ್ದಾನೆ. ಅಯ್ಯೋ ದೇವರೇ. ಕುಬೇರನ ಭಂಡಾರ, ಹಾ. ಯಮನ ಪಾಶ, ಹ್ಮ್. ವರುಣನ ಮಣಿಶೈಲ, ಹಾ. ಅದರಲ್ಲಿಯೂ ಹೆಚ್ಚು ಹಾ. ನನ್ನ ತಾಯಿ ಒಂದು ಕಾಲದಲ್ಲಿ ಹಾ. ಅದಿತಿ ದೇವಿ, ಸರಿ. ಈಗ ಸುಮನಸರ ತಾಯಿಯಾದಂತ ಅದಿತಿ ದೇವಿಯ ಕರ್ಣಕುಂಡಲವನ್ನೇ ಅಪಹರಿಸಿದ್ದಾನೆ. ಒಟ್ಟಿನಲ್ಲಿ ಯಾವುದನ್ನು ಬಿಡ್ಲಿಲ್ಲ ಅಂತ ಆಯ್ತು. ಅವನದ್ದಾದಂತಹ ದಬ್ಬಾಳಿಕೆಯಿಂದ ಧರ್ಮ ಗ್ಲಾನಿಯಾಗಿ ಅಧರ್ಮವೇ ತಾಂಡವವಾಡುತ್ತಾ ಇದೆ. ಹ್ಮ್. ಸೂರ್ಯ ಚಂದ್ರರ ಚಲನ ವರ್ಣವನ್ನು ಕೆಡಿಸಿದ್ದಾನೆ. ಹಾ. ಅಂತಹ ನರಕಾಸುರನನ್ನು ಕೊಲ್ಲದೆ ಹ್ಮ್. ಆ ಪ್ರಪಂಚದ ಸ್ವಾಸ್ಥ್ಯ ಅನ್ನೋದು ಉಳಿಯುವುದಕ್ಕೆ ಸಾಧ್ಯ ಇಲ್ಲ ನಿರ್ವಾಹವೇ ಇಲ್ಲ ಎಂಬಂತಹ ಅವನ ಮಾತನ್ನು ಕೇಳಿ ಹ್ಮ್. ದುರುಳನಾದಂತಹ ನರಕಾಸುರನನ್ನು ವಧಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ಆ. ನಾನೀಗ ಹೊರಟು ನಿಂತದ್ದು. ಹಾ. ಹಾಗಾಗಿ ಬಂದದ್ದು ಒಳ್ಳೆಯದಾಯಿತು. ಹ್ಮ್. ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕಿಂತಲೂ ಮೊದಲು ಪ್ರಾಗ್ಜ್ಯೋತಿಷ್ಯಪುರಕ್ಕೆ ಹೋಗಿ ನರಕಾಸುರನನ್ನು ಕೊಂದು ಅಲ್ಲಿರುವಂತಹ ಸುವಸ್ತುಗಳನ್ನು ಹೋಗಿ ಸ್ವರ್ಗಕ್ಕೆ ಮುಟ್ಟಿಸುವುದನ್ನು ಎಲ್ಲಿ, 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 ಎಲ್ಲಿ? ಸ್ವರ್ಗಕ್ಕೆ ಇನ್ನೊಮ್ಮೆ, ಇನ್ನೊಮ್ಮೆ. ಸ್ವರ್ಗ. ಪ್ರಭು 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 ಪ್ರಭು. ನರಕದೈತ್ಯನ ಹರುಷವಾಯ ಕಾಂತ
ನರಕದೈತ್ಯನ ಕೊಲ್ದು ಸುರಲೋಕಕ್ಕೆ ದುರ್ವೆಯ ಸುರಲೋಕಕ್ಕೆ ದುರ್ವೆಯ ಬರುವೇನ ಜದಿಯದ ಹರುಷದೋಗಿಲ್ಲೆವು ಬರುವೆನ ಜದಿಗಿಲ್ಲದ ಹರುಷದೋ ಎಲ್ಲೆವು ಕರೆದು ಪ್ರಿಯ ಬರುವೇನ ಬರುವೆನ ಬರುವೇನ ಜದಿಗಿಲ್ಲ ಬರುವೆನ ಜದಿಗಿಲ್ಲ ಹರುಷದೋ
ಅರುಜನು ಕರೆದೊಯ್ಯ ಬೇಕು ಪ್ರಿಯ ಬರುವೆನ ಜಲೆಯಿಂದ ಅರುಜದು ಎಲ್ಲರೂ ಕರೆದೊಯ್ಯಬೇಕು ಪ್ರಿಯ ಪಾರಿಜಾತದ ವೃಕ್ಷ ತೋರುವೆ ನೀನು ಪಾರಿಜಾತದ ವೃಕ್ಷ ತೋರುವೆ ನೀನು ತಲಿ ಮಾರಾರಿ ಪದ ಮಾರಾರಿ ಪದ ತಾಣಿಯ ನೀರನಿ ಅಂದಿತ್ತ ಸಾರವನಿಲ್ಲವ ನೀ ರೀತಿ ಮರದ ಬೆಯ ನೀರನಿ ಅಂದಿತ್ತ ಸಾರವನಿಲ್ಲವಾಗಿ ಈ ರೀತಿ ಮರದ ಬೆಯ ನರಕದೈತ್ಯನ ಕೊಂದು ತುರಲೋಕ ಕೈದುವೆಯ ನರಕದೈತ್ಯನ ಕೊಂದು ತುರಲೋಕ ಕೈದುವೆಯ ಐದುವೆಯ ತುರಲೋಕ ಕೈದುವೆಯ ನಾನು ಹೊರಟ ಲೆಕ್ಕದಲ್ಲಿ ನರಕಾಸುರ ವಧೆ ಮುಗಿಯಬೇಕಿತ್ತೀಗ. ಹೋಗಿ ಪ್ರಭು ನೀವು. ನಿನಗೆ ಆ ಹೇಳಿದ ಸಖಿಯಲ್ಲಿದ್ದಾಳೆ, ಅವಳನ್ನೊಮ್ಮೆ ಕರ್ಕೊಂಡು ಅವಳನ್ನ ಮತ್ತೆ ನೋಡಿಕೊಂಡೇ ನಾನು. ಯಾಕೆ ಪ್ರಭು? ಈಗ ವಿಷಯ ಗೊತ್ತಾಯ್ತಲ್ಲ? ವಿಷಯ ಗೊತ್ತಾಯ್ತು. ನಾನು ಹೋಗುದು ಎಲ್ಲಿಗೆ ಅಂತ ಗೊತ್ತಾಯ್ತಲ್ಲ? ಸ್ವರ್ಗಲೋಕಕ್ಕೆ. ನನ್ನ ವಿಷಯ ಎಲ್ಲಿರುವುದು ಪ್ರಭು? ಇನ್ನುಂಟಾ? ಹೌದು ಪ್ರಭು. ಇಲ್ಲಿಯವರೆಗೆ ನಾನು ನನ್ನ ಸಖ್ಯರ ಕೂಡ ಮಾತನಾಡುತ್ತಿದ್ದದ್ದು ಹೇಗೆ? ನನ್ನ ಗಂಡನ ಪರಾಕ್ರಮ ಹಾಗೆ, ನನ್ನ ಗಂಡ ಹೀಗೆ, ನನ್ನ ಗಂಡ ಅಂತಹದ್ದನ್ನು ಮಾಡಿದ್ದಾರೆ, ನನ್ನ ಗಂಡ ಇಂಥದ್ದನ್ನು ಮಾಡಿದ್ದಾರೆ ಎನ್ನುವ ಹಾಗೆ ಕೇಳಿ ಬಲ್ಲೇನೆ ಹೊರತು ಇನ್ನು ನಾಲ್ಕು ಸೇರಿಸಿ ಮಾತಾಡುವ ಅಲ್ಲ. ಹೆಂಡತಿ ಗುಣ ಹಾಗೆ, ಹೆಂಡತಿ ಆದವರು ಗಂಡನನ್ನು ಯಾವತ್ತು ಕೆಳಗಿಟ್ಟು ಮಾತನಾಡುವ ಕ್ರಮವೇ ಇಲ್ಲ. ಹೆಂಗಸರು ಅವರವರ ಗಂಡನ ವಿಷಯ ಮಾತಾಡುವುದು ಕಡಿಮೆ, ಯಾರ್ಯಾರ ಗಂಡನ ಬಗ್ಗೆ ಮಾತಾಡುದು. ಹಾಗಂತ ನಾನು ಉಳಿದವರ ಹಾಗಲ್ಲ, ನಿನ್ನನ್ನು ಹೇಳಿದ್ದಾನೆ ಅಲ್ವೇ ಪ್ರಭು? ಸ್ವಾಮಿ, ಈ ಬಾರಿ ಒಂದು ಅವಕಾಶ ಸಿಗ್ತದೆ ನನಗೆ. ಯಾರಿಗೆ? ನಿನಗ? ಹೌದು. ಇಷ್ಟು ಸಾಕಾಗಲಿಲ್ವ ಅವಕಾಶ? ಹಾಗಲ್ಲ, ಮತ್ತೆ ನಿಮ್ಮ ಪರಾಕ್ರಮವನ್ನು ಕಣ್ಣಾರೆ ಇಚ್ಛಿಸುವಂತಹ ಸೌಭಾಗ್ಯ
ಮತ್ತೆ ನೋಡಿ ಹಾ. ಈ ಹಿಂದಿದ್ದು ಏನು ಅಲ್ಲ, ಹಾ. ಇದಕ್ಕೆ 10 ಇನ್ನು ಹೆಚ್ಚಿಗೆ ಸೇರಿಸಿ ಹೇಳ್ತೇನೆ ನಾನು. ಇನ್ನೂ 10? ಹೌದು ಪ್ರಭು. ಈಗಲೇ 20 ಆಗಿದೆ. ಛೇಡಿಸುವುದೇನು? ಆಯ್ತು ಹೇಳಿ ಸ್ವಾಮಿ. ಓ ಇದು ಅದು ಬೆರಡು. ಹೋಗಿ ನೀವು ಹಾಗೆ ಹೇಳಿದ್ದು ನಾನು. ಆಯ್ತು ಹೋಗುವ. ಅಯ್ಯೋ ಎಲ್ಲಿ ಹೋಗುವುದು ಸ್ವಾಮಿ? ಓ ಇದು ಅದು ಸುದರ್ಶನ ಚಕ್ರ. ಅಯ್ಯೋ ದೇವರೇ, ನೀನು ಎಂತದಾದ್ರೂ ಹೇಳುದಿದ್ರೆ ಬೇಗ ಹೇಳಿ ಸ್ವಾಮಿ. ಅದು ಅದೆಂತದ್ದು ಕೇಳಬೇಡ ಜಡೆ. ಹಾಗಲ್ಲ, ಮಾತಿಗೆ ತೊಡಗುವುದು ಹೇಗೆ ಎನ್ನುವಂತಹ ಚಳಬಡಿಕೆ. ಹಾ. ಸ್ವಾಮಿ ಓ ನಾನು ಬರ್ತೇನೆ, ಆ ನಾನು ಬರ್ತೇನೆ ಅಂತ. ನಾವು ಒಟ್ಟಿಗೆ ಹೋಗುವ ಎಲ್ಲಿಗೆ? ಸ್ವರ್ಗಲೋಕಕ್ಕೆ. ಸ್ವರ್ಗ ಅಲ್ಲಿ ಇರುವುದು ಯಾರು? ನರಕ ದೈತ್ಯನ ಕೊಂದು ಮತ್ತೆ ಸ್ವರ್ಗಲೋಕದ ಕಡೆಗೆ ಪ್ರಯಾಣ. ಯಾರು? ನಾನು ಮತ್ತೆ ನೀವು. ನಾನು. ಹೌದು ಪ್ರಭು. ನಾನಾ? ಒಟ್ಟಿಗೆ. ನಾನೀಗ ಮಧುಚಂದ್ರಕ್ಕೆ ಹೊರಟದ್ದಲ್ಲ, ನರಕಾಸುರ ವಧೆಗೆ ಹೊರಟದ್ದು. ನಾವು ಇಲ್ಲಿಯವರೆಗೆ ಒಟ್ಟಿಗೆ ತಿರುಗಾಟ ಮಾಡಿದ್ದೇ ಇಲ್ಲ. ಯಾರು ಹೇಳಿದ್ದು? ಈ ಸಲ ಒಂದು ಒಟ್ಟಿಗೆ ಮಾಡುವ. ಸ್ವರ್ಗಕ್ಕೆ ಹೋಗ್ಲಿಲ್ಲ ಅಂತ? ಅಲ್ಲ, ಹೋಗದೆ ತುಂಬಾ ಸಮಯ ಆಯ್ತು ಅಂತ ಆ ಪ್ರಯಾಣ. ಹಾಗೆ ಹೋಗುವ ಅಂತ. ಯಾರು? ನಾನು ಮತ್ತೆ ನಾನೀಗ ಪ್ರಾಗ್ಯೋತಿಸಪುರಕ್ಕೆ ಹೋಗುದು ಯಾಕೆ? ಹಾ. ನರಕಾಸುರ ವಧೆಗೆ. ವಧೆ ಮಾಡಿದ ಮೇಲೆ ಸಕಲ ಸುವಸ್ತುಗಳನ್ನು ಕೊಂಡುಕೊಂಡು ಅಲ್ಲೇ ಹೋಗುದಲ್ಲ. ಹೌದು. ಅದನ್ನು ಹೇಳಿದೆ ನಾನು ಬರ್ತೇನೆ ಅಂತ. ಯಾಕೆ ಹೇಳಿದೆ ಪ್ರಭು? ಯಾಕೆ? ನಾನು ಮರೆತಿಲ್ಲ. ಯಾವುದು? ತಲೆ ಸರಿ ಉಂಟು ನನ್ನದ್ದು. ಹೌದು. ಹಾಗಲ್ವ ನಾನು ಮದುವೆ ಆದ್ದು. ಹಾಗಾದ್ರೆ ಈಗ ಸರಿ ಇಲ್ಲ ಅಂತ ಹೇಳುದ ನೀವು? ನೀನೇ ಹೇಳಿಕೊಡ್ತಿ. ಹಾಗಲ್ಲ ಸ್ವಾಮಿ, ಸರಿ ಇದ್ದವರು ನಾನು ಸರಿ ಇದ್ದೇನೆ. ಆಗಲೂ ಸರಿ ಇತ್ತು, ಹಾ. ಈಗಲೂ ಸರಿ ಇದೆ. ಹಾ. ಪಾರಿಜಾತದ ಪ್ರಕರಣ ನಿನ್ನ ತಲೆ ಸರಿ ಉಂಟು, ನನ್ನ ತಲೆ ಹಾಳು ಮಾಡಬೇಡ. ಒಳಗೆ ಹಾಳು ಮಾಡುವುದಿಲ್ಲಪ್ಪ, ಇನ್ನು ಸುಧಾರಿಕೆ ಆಗ್ತದೆ ಪ್ರಭು. ಯಾರಿಗೆ? ಇದು ನನ್ಗ ನಿನ್ಗ? ನನ್ನದೇ. ಹಾ, ಹಾ. ಒಟ್ಟಿಗೆ ತಿರುಗಾಟ ಮಾಡಬೇಕು. ಯಾಕೆ? ಹಾ. ಪಾರಿಜಾತದ ಪ್ರಕರಣ ಮರೆತಿಲ್ಲ ನಾನು. ಪಾರಿಜಾತ ದೂರ್ಜಟಿಯ ಆನೆ. ಮಹೇಶ ನಾನು. ಅದೇ ಪುಷ್ಪ ಮಾತ್ರ ಅಲ್ಲ, ಹಾ. ಇಡೀ ವೃಕ್ಷವನ್ನ ತೋರಿಸ್ತೇನೆ ಎನ್ನುವ ಹಾಗೆ. ಯಾವಾಗ ಹೇಳಿದ್ದದು? ಆವಾಗ ಬಹಳ ಹಿಂದೆ ಹೌದೌದು. ಗಲಾಟೆ ಮಾಡಿದ್ದು. ಯಾರು ನೀನು? ನಿಮಗೆ ಮಹೇಶನ ಆನೆ ಹಾಕಿದ ನೆನಪುಂಟು? ಅದನ್ನು? ಅವನ ಸಖ ಮೋಹನ ಅಂತ ನೆನಪುಂಟ ನಿಮಗೆ? ಹೌದೌದು. ಹಾ? ಹೌದು. ಅದನ್ನು ಮರಿಲಿಕ್ಕಿಲ್ಲ ನೀವು. ಹೌದಪ್ಪ. ಪ್ರಭು ಮಾತು ಕೊಟ್ಟಿದ್ದೀರಿ. ಈಗ ಮಹೇಶ ಮೋಹನರ ವಿಷಯ ಬೇಡ. ನಾನು ಮಾತಿಗೆ ತಪ್ಪುದಕ್ಕಿಲ್ಲ. ಎಂತದು ಮಾತು? ನಾನು ಬರುವುದೇ ನನಗೆ ಪಾರಿಜಾತ ನೋಡಬೇಕು, ನನಗೆ ಪಾರಿಜಾತ ವೃಕ್ಷವನ್ನು ನೋಡಬೇಕು, ಪುಷ್ಪವನ್ನು ಮುಡಿಬೇಕು. ಹೋಗು. ಕಡಿಮೆ ಎಷ್ಟು ಮಾತಾಡ್ತಿ ಮಹಾರಾಹಿತ್ಯ. ಹಾ. ನಿಲ್ಲು. ಈಗ ನಾನು ಆವತ್ತು ಹೇಳಿದ್ದೆ ಅಂತಲ್ವಾ, ಅದು ಸರಸಕ್ಕೆ ಬೇಕಾಗಿ ಹೇಳಿದ್ದು ನಾನು. ಆವತ್ತು ನೀನು ಬಾಗಿಲು ತೆಗಿಲಿಕ್ಕೆ ಬೇಕಾಗಿ ಹೇಳಿದ ವಿಷಯ. ಈ ಗಂಡ ಹೆಂಡತಿಯ ಜೊತೆ ಸರಸದಲ್ಲಿರುವಾಗ ಸುಳ್ಳು ಹೇಳಿದ್ರೆ ಅದು ದೊಡ್ಡ ಅಪರಾಧ ಅಲ್ಲ. ಅದೆಲ್ಲ ಇಲ್ಲ. ಈಗ ಅಲ್ಲಿ ನಾನು ಹೋಗುವಾಗ ಉಂಟಲ್ಲ, ಆ ರಕ್ಕಸರು ನೋಡಿ, ದೊಡ್ಡ ಹೊಟ್ಟೆಯವರು, ದೊಡ್ಡ ಕಣ್ಣಿನವರು, ಕೆಂಪು ಕಣ್ಣಿನವರು, ಕೋರೆ ದಾಡೆಯವರು, ಇಷ್ಟು ಚಂದದ ಹೆಂಡತಿಯನ್ನು ಕರ್ಕೊಂಡು ಹೋದ್ರೆ ನಾನು ನರಕಾಸುರನನ್ನು ಕೊಲ್ಲುವುದಾ, ನಿನ್ನ ರಕ್ಷಣೆ ಮಾಡುವುದಾ? ನೀವು ಯುದ್ಧ ಮಾಡುವಾಗ ನನ್ನನ್ನು ನೋಡುದೇ ಬೇಡ, ಬಂದವರನ್ನ ನೋಡಿ ಯುದ್ಧ ಮಾಡಿ. ಈಗ ನಾನು ನೋಡಿದ್ರೆ ಅಪರಾಧ ಅಲ್ಲ, ಬೇರೆಯವರು ನಿನ್ನನ್ನು ನೋಡಿದ್ರೆ ಅವರನ್ನು ನಾನು ಅವನ ಹೊಟ್ಟೆ ಎಷ್ಟು ದೊಡ್ಡದು ಬೇಕಾದ್ರೂ ಇರಲಿ, ತಗ್ಗಿಸುವುದಕ್ಕೆ ನನ್ನ ಗಂಡನಿಂದ ಕೂಡಿತು. ಅಷ್ಟು ಧೈರ್ಯ ಉಂಟು ನನಗೆ. ಹೇಳುದು ನಾನು. ಬೇಡವಾ? ಬೇಡ. ಹಾಗಾದ್ರೆ ಕರ್ಕೊಂಡು ಹೋಗುದೇ ಇರಲಿ. ಇಲ್ಲ, ನನಗೆ ನಾನು ಒಂದು ಕೆಲಸ ಮಾಡು. ಅಲ್ಲ, ನರಕಾಸುರನನ್ನು ಕೊಂದು ಇನ್ನೊಮ್ಮೆ ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆವತ್ತು ಹಾಕಿದ ಬಾಗಿಲು ಕಷ್ಟಪಟ್ಟು ತೆರೆದದ್ದು ನಾನು. ಮತ್ತೊಮ್ಮೆ ಜಡಿತೇನೆ ಬೀಗ. ಬರುವುದೇ ಬೇಡ ನೀವು. ಅಲ್ಲಿ ಹೋಗಿ ಸ್ವರ್ಗದಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಪುನಃ ಬಾಗಿಲು ತೆಗಿಲಿಕ್ಕೆ ಮತ್ತೆ ನಾನು ಬರ್ತೇನೆ ಅಂತ ಹೇಳ್ತಿದ್ದೇನೆ. ಕರ್ಕೊಂಡು ಹೋಗ್ಲಿಕ್ಕಿಲ್ವ ನೀವು? ಬೇಡ ಅಂತ ಹೇಳಿದ್ರೆ ಹಠ ಮಾಡ್ತೀರ. ನನಗೆ ಬೇಕು. ನಾನು ಬರಲೇಬೇಕು ನನಗೆ. ಕಾಣದ ಮದಿಗರು ದೂರವಿರುವುದಲಿ ತಿಳಿದೋ ತನ್ನೊಡು ಸತಿಯ ತಾನೊಡಗೊಳುತ ಸಂತಸದಿಂದ ವಿಹಗಾತ್ಮಜನ ಪೆಗಲೇರಿಯೇ ವಿಹಗಾತ್ಮಜನ ಪೆಗಲೇರಿ ನರಕಾಸುರನ ವಧೆಯಾಗಬೇಕಂತಾದ್ರೆ ನಾನೇ ಹೋದ್ರೆ ಖಂಡಿತ ಆಗುವುದಿಲ್ಲ. ಅವನಿಗೆ ವರವೇ ಹಾಗೆ. ತಂದೆ ತಾಯಿಗಳು ಜೊತೆಯಾಗಿ ಬಂದು ಯುದ್ಧ ಮಾಡಿದಾಗ ಅವನಿಗೆ ಮರಣ. ನಿಜವಾಗಿಯೂ ಇವಳು ನನ್ನ ಜೊತೆಯಲ್ಲಿ ಬರಲೇಬೇಕಾಗಿತ್ತು. ಆವಾಗ ನಾನು ಬಾ ಅಂತ ಹೇಳಿದ್ರೆ ಖಂಡಿತ ಇವಳು ಬರ್ಬೋಳಲ್ಲ. ನಾನು ಹೇಳಿದ್ದಕ್ಕೆ ವಿರುದ್ಧ ಮಾತಾಡುವ ಸ್ವಭಾವ ಇವಳದ್ದು. ಹಾಗಾಗಿ ಬರಬೇಡ ಅಂತ ಹೇಳಿದಾಗ ಹೊರಟು ಬಂದಿದ್ದಾಳೆ. ಖಳನ ವಧೆಗೆ ಇವಳು ಅನುಕೂಲೆ. ಹಾಗಾಗಿ ಇವಳನ್ನು ಕರ್ಕೊಂಡು ಹೋಗುವುದೇ ಒಳ್ಳೆಯದು. ಬಾಮ, ಬಾಗಿಲು ಹಾಕುದು ನಾನು. ಬೇಡ, ಹೋಗಿ, ನನ್ನನ್ನು ಬಿಟ್ಟು ಹೋಗಿ. ನೀವು ನಿಮ್ಮ ಸವಾರಿ ನೋಡ್ತೀನಿ ನಾನು. ನಿನ್ನನ್ನು ಬಿಟ್ಟು ಎಲ್ಲಿಗಾದ್ರೂ ಹೋಗುವ ಹಾಗಾದ್ರೆ ಹೋಗುದಾ ಒಟ್ಟಿಗೆ? ನಿಜವಾಗಿಯೂ ನೀನು ಬರಲೇಬೇಕಿತ್ತು. ನನ್ನ ಮುದ್ದು ಗಂಡ, ನನ್ನ ಪ್ರೀತಿ, ನನ್ನ ಮುದ್ದು, ನನ್ನ ಚಿನ್ನ, ನನ್ನ ಬಂಗಾರ. ಈಗ ನಾನು ಆಗ್ಲೇ ಬಾ ಅಂತ ಹೇಳ್ತಿದ್ರೆ ನೀನು ಖಂಡಿತ ಬರುವುದಿಲ್ಲ ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ನಿನ್ನ ಸ್ವಭಾವ ನನಗೆ ಗೊತ್ತುಂಟು. ನಾನು ಒಂದು ಹೇಳಿದ್ರೆ ನೀನು ಎರಡು ಹೇಳುವ ಜಾತಿ. ಈ ಸಲ ಒಂದು ಹೇಳಿ ನೋಡಬಹುದಿತ್ತು. ಅಂಥದ್ದೊಂದು ಗಂಡ ಹೆಂಡತಿಯರ ಕತೆ ಗೊತ್ತುಂಟು ನನಗೆ. ಭೂಲೋಕದಲ್ಲಿ ಒಂದು ನನ್ನ ಹಾಗಿರುವ ಪಾಪದ ಗಂಡ, ನಿನ್ನ ಹಾಗಿರುವ ಜೋರಿನ ಹೆಂಡತಿ.
ಅಲ್ಲ ಉಪಮೆ ಅದು ತಿರುಗಿಸಿ ಹೇಳೋದಕ್ಕಾಗುದಿಲ್ವಾ? ಅಲ್ಲ, ನನ್ನ ಹಾಗಿರೋ ಪಾಪದ ಹೆಂಡತಿ ಏನು ಗೊತ್ತಿಲ್ಲ, ಅಮಾಯಕಳು, ಮತ್ತೆ ನಿಮ್ಮ ಹಾಗಿರುವ ಗಂಡ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಒಂದು ಪೈರು ಬೆಳೆದಂತಹ ಪ್ರದೇಶ ಸಿಕ್ಕಿತು. ಅದನ್ನು ಯಾರೋ ಅಲ್ಲಿ ಕೊಯ್ತಾ ಇದ್ರು. ಗಂಡ ಹೆಂಡತಿಗೆ ತೋರಿಸಿದನಂತೆ, ನೋಡಿ ಎಷ್ಟು ಚೆನ್ನಾಗಿ ಪೈರನ್ನು ಕೊಯ್ತಾ ಇದ್ದಾರೆ. ಇವಳ ಸ್ವಭಾವ ಗಂಡ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳುವುದು. ಏನಾದ್ರೂ ವಿರುದ್ಧ ಹೇಳಬೇಕಲ್ಲ, ಅದಕ್ಕೆ ಹೇಳಿದ್ರಂತೆ ಅದು ಕೊಯ್ಯುವುದಲ್ಲ, ಕತ್ತರಿಸುವುದು. ಇವನಿಗೆ ಸಿಟ್ಟು ಬಂತು. ಹಾಗೆ ಮುಂದೆ ಹೋದಾಗ ಒಂದು ಹೊಳೆ ಕಾಣುವುದಕ್ಕೆ ಸಿಕ್ಕಿತು. ಆ ಹೊಳೆ ದಾಟಿಕೊಂಡು ಹೋಗುವಾಗ ಪುನಃ ಕೇಳಿದ, ಅದು ಕೊಯ್ದದ್ದ ಕತ್ತರಿಸಿದ್ದ? ಅಲ್ಲ, ಕತ್ತರಿಸಿದ್ದೆ ಅಂತ ಹೇಳಿದರು. ಆವಾಗ ಇವನಿಗೆ ಸಿಟ್ಟು ಬಂತು. ಹೆಂಡತಿಯನ್ನು ಅರ್ಧ ನೀರಿನಲ್ಲಿ ಮುಳುಗಿಸಿ ಕೇಳಿದ, ಈಗ ಹೇಳು, ಕೊಯ್ದದ್ದ ಕತ್ತರಿಸಿದ್ದ? ಕತ್ತರಿಸಿದ್ದೆ ಅಂತ ಹೇಳಿದರು. ಒಳ್ಳೆ ವಿಷಯ ಹೇಳಿ. ಪುನಃ ಸಿಟ್ಟು ಬಂತು. ಪ್ರಭು, ಹೆಂಡತಿಯನ್ನು ನೀರಿನಲ್ಲಿ ಮುಳುಗಿಸುವವರು ಪಾಪದವರೇ, ನಿಮ್ಮ ಹಾಗಿರುವವರೇ. ಅಲ್ಲ, ಹೇಳುವುದನ್ನು ಸರಿ ನೀವು ಹೇಳಿ. ಅವಳನ್ನು ನೀರಿನಲ್ಲೆಲ್ಲ ಯಾವುದರಲ್ಲಿ ಮುಳುಗಿಸಿದ್ರು ಹಾಗೆ ಕುತ್ತಿಗೆಯವರೆಗೆ ಮುಳುಗಿಸಿ ಕೇಳಿದ, ಈಗ ಹೇಳು, ಕೊಯ್ದದ್ದು ಕತ್ತರಿಸಿದ್ದು? ಕತ್ತರಿಸಿದ್ದೆ. ಇವನಿಗೆ ಜೋರು ಸಿಟ್ಟು ಬಂತು. ಹೆಂಡತಿಯನ್ನು ಪೂರ್ತಿ ನೀರಿನ ಒಳಗೆ ಮುಳುಗಿಸಿ ಬೇಕ ಪಾಪದ ಗಂಡ ಅಲ್ಲ ಮುಳುಗಿಸಿ ಕೇಳಿದ. ಆಗ ಮುಳುಗಿಸಿ ಕೇಳಿದ, ಈಗ ಹೇಳು, ಕತ್ತರಿಸಿದ್ದ ಕೊಯ್ದದ್ದ? ಮಾತಾಡ್ಲಿಕ್ಕೆ ಆಗುದಿಲ್ಲ, ಕುತ್ತಿಗೆ ತಲೆಯೆಲ್ಲ ನೀರಿನ ಒಳಗುಂಟಲ್ಲ. ಆದರೂ ಗಂಡನಿಗೆ ವಿರುದ್ಧ ಮಾತಾಡಬೇಕು ಅಂತ ಇವಳು ಎಂತದ್ದು ಮಾಡಿದಳು, ತಲೆ ಒಳಗಿದ್ರು ಅಲ್ಲಿಂದ ಕೈ ಮೇಲೆ ಮಾಡಿ ಕತ್ತರಿಸಿದಂತ ಅಲ್ಲಿ ಹೇಳಿ ಬಿಟ್ಲು ಅವಳು. ಆ ಸ್ವಭಾವ ಇವಳು ನನ್ನ ಹಾಗೆ. ಅದೇ ನಿನ್ನ ಹಾಗೆ ನಾನು ಹೇಳಿದ್ದಕ್ಕೆ ನನ್ನ ಎಷ್ಟು ಕಷ್ಟ ಬಂದು ಪರವಾಗಿಲ್ಲ, ಸತ್ಯವೇ. ಪಾಪದ ಗಂಡ ನಿನ್ನ ಹಾಗಿರುವವಳು ಅಂತ. ಅಂತೂ ನೀನು ಬರುವುದು ಸತ್ಯ ತಾನೇ? ಬರುವುದು ಒಳ್ಳೇದು, ಕರ್ಕೊಂಡು ಹೋಗ್ತೇನೆ. ಇಬ್ಬರು ಆ ಗರುಡನ ಬೆನ್ನ ಮೇಲೆ ಏರಿ ಹೋಗುವ. ಸರಿ ಪ್ರಭು, ಸರಿ. ಇಷ್ಟು ಕೊಬ್ಬಬೇಕು ಅಂತಾದ್ರೆ ಕಾರಣ ಏನು? ಇವನ ಮಾವನು ಮಂತ್ರಿಯೂ ಆದಂತಹ ಒಬ್ಬ ಇದ್ದಾನೆ ಮುರಾಸುರ. ಅವನಿಗೆ ವರವಾಗಿಯೇ ಬಂದಂತಹ ಮುರಪಾಶ, 6,000 ಮುರಪಾಶ. ಇದೆಲ್ಲವೂ ಈ ಕೋಟೆಯನ್ನು ಸುತ್ತುತ್ತಾ ಇದೆ, ರಕ್ಷಣೆ ಮಾಡ್ತಾ ಇದೆ. ಅದಕ್ಕಾಗಿ ಮೊದಲಾಗಿ ನರಕಾಸುರ ಸಾಯ್ಬೇಕ. 6,000 ಮುರಣಪಾಶ ಏನು ಅದ್ಭುತ! ಮಾತ್ರ ಅಲ್ಲ, ನಾವು ಬಂದದ್ದು ಗೊತ್ತಾಗಬೇಕು ಅಂತಾದ್ರೆ ಕೈಯಲ್ಲಿದೆ ಪಾಂಚಜನ್ಯ. ಇದನ್ನು ಮೊಳಗಿಸಿದ್ರೆ ಒಬ್ಬಳಾಕೆ ರಾಕ್ಷಸ ಸ್ತ್ರೀ ಪಾತಾಳದಲ್ಲಿದ್ರು ಅವಳಿಗೆ ಗರ್ಭಾಪಾತವಾಗಬೇಕು. ಅಂತಹ ವಿಶೇಷವಾದಂತಹ ರವವನ್ನು ಹೊಂದಿದ ಪಾಂಚಜನ್ಯವನ್ನು ಮೊಳಗಿಸಿ ನರಕಾಸುರನ ಮಂತ್ರಿಯಾಗಿಯೂ ಅವನ ಮಾವನಾಗಿಯೂ ಈ ರಾಜ್ಯದ ಭದ್ರ ರಕ್ಷಣೆಯನ್ನು ಮಾಡುತ್ತಾ ಇದ್ದಂತಹ ಮುರಾಸುರ ನಾನು ಯಾರಿಗೂ ಒಳಗೆ ಪ್ರವೇಶ ಆಗಬಾರದೆಂಬ ಉದ್ದೇಶದಿಂದ 6,000 ಮುರಪಾಶವನ್ನು ಹೊಂದಿ ಇಲ್ಲಿಯ ರಕ್ಷಣೆಯನ್ನು ಹೊತ್ತಿದ್ದಂತಹ ನನಗೆ ಯಾರಿಂದಲೂ ನಡೆದಿಸುವುದಕ್ಕೆ ಅಸಾಧ್ಯವೇ ಸರಿ. ಆದ್ರೆ ಇಂದು ಹಾಗಲ್ಲ, ಯಾವುದೋ ಒಂದು ಧ್ವನಿ ಕೇಳುತ್ತಾ ಇದೆ. ಸರಿಯಾಗಿ ಗಮನ ಕೊಟ್ಟು ಕೇಳಿದ್ರೆ ಶಂಖಧ್ವನಿ, ಮೆರೆಯುವ ಶಂಖಧ್ವನಿಯನ್ನು ಆಲಿಸಿ ಈ ಕಡೆಗೆ ಹೊರಟು ಬಂದಿದ್ದೇನೆ. ಅಂತಹ ನಾದವನ್ನು ಹೊರಟಿಸುವವನು ಯಾರು?
ಪ್ರಾಗ್ಜ್ಯೋತಿಷವನ್ನೇ ನಡುಗಿಸುವುದಕ್ಕೆ ಬಂದವ ಯಾರು? ಆ ಕಾಲನೇ ಯಮನಿಗೂ ಹೆದರುವವರು ನಾವಲ್ಲ. ಅವನ ತಂಗಿಯಾದಂತಹ ಮೃತ್ಯುವೇ ಆಕೆಯ ನಾಲಿಗೆಯ ಮೇಲೆ ನಿಂತು ಕುಣಿದಾಡುವಂತಹ ಶಕ್ತಿ ನಮಗಿದೆ. ಆ ಪಿನಾಕಿಯೇ ಲಯಕರ್ತನಾದಂತಹ ಪರಮೇಶ್ವರನೇ ನಮ್ಮನ್ನು ಹೆದರಿಸಬೇಕೆಂಬ ಉದ್ದೇಶದಿಂದ ಎಲ್ಲೋ ದೂರದಲ್ಲಿ ನಿಂತು ಈ ರೀತಿ ಆಟವನ್ನಾಡುತ್ತಾ ಇದ್ದಾನೆ. ಅಥವಾ ನಮ್ಮ ಬದ್ಧ ವೈರಿಗಳಾದಂತಹ ಆ ಸುರವರ್ಗದವರೇ ಯಾರೇ ಆಗಿರಲಿ ಅವರನ್ನು ಒಂದು ಕೈ ನೋಡಬೇಕೆಂಬ ಉದ್ದೇಶದಿಂದ ಹೊರಗೆ ಬಂದಿದ್ದೇನೆ. ನಡೆಯುತ್ತೇನೆ. ಒಬ್ಬೆ ಹೊಡಿಬೇಡ ನನ್ನ ಹೆಂಡತಿಗೆ. ಒಬ್ಬೆ ಹೊಡೆಯುವುದು ನನ್ನ ಬಾಯಲ್ಲಿ. ಹೌದು, ಕೇಳುವುದು ನಮ್ಮ ಕಿವಿಯಲ್ಲಿ. ಹೊರಗೆ ಬಂದ ಹಾಗಾಯ್ತು. ಕೇಳುವುದಕ್ಕೆ ಆದ್ರೆ ಮಾತ್ರ ಕೇಳು, ಇಲ್ಲದರ ಸುಮ್ಮನೆ. ಅದಕ್ಕಿಂತ ನಿನಗೆ ಸುಮ್ಮನೆ ಉಳಿದ್ರೆ ಏನು ತೊಂದರೆ ಇಲ್ಲ. ನಾನು ಸುಮ್ಮನಿರುವುದಕ್ಕೆ ಇರುವವನಲ್ಲ. ಹಾಗಿದ್ರೆ ಸಾಯು. ನೀವು ಏರಿಸಿ ಪ್ರಭು, ಇನ್ನು ಏರಿಸಿ, ನೀವು ಬಿಡಬೇಡಿ. ಏನು ಸಾಯು? ನಾವು ಸಾಯುವವರಲ್ಲ, ಸಾಯಿಸುವುದಕ್ಕೆ ಇರುವವರು. ಆಯ್ತಪ್ಪ. ನಿನ್ನ ಬಣ್ಣ ಎಲ್ಲಿಯೂ ಬಿಳಿ ಕಾಣುವುದು. ಯಾರು ಹೇಳಿದ್ರು ನಾನು ಬಣ್ಣದವ ಅಂತ? ಮತ್ತೆ ಬದುಕಿರುವುದು ಹೆಂಡತಿ ಅಂತ ಹೇಳಿ ಹೌದು, ಬಣ್ಣದ ಬಗ್ಗೆ ಮಾತನಾಡುದು ಬೇಡವಾ? ಎಲ್ಲ ಮಸಿವರ್ಣ ಬಿಳಿಯಲ್ಲಿ ಉಂಟಂತ ಹುಡುಕಬೇಕಾದ್ರೆ ಹಲ್ಲು ಬಿಟ್ಟರೆ ಮಾತ್ರ ಗೊತ್ತಾಗುದು. ನನ್ನಲ್ಲಿ ಕಪ್ಪಾದ್ರೂ ಗೊತ್ತಾಗುತ್ತದೆ. ನನ್ನದು ಕಪ್ಪು ಅಂತಾದ್ರೂ ನಿನ್ನದು ಯಾವ ಬಣ್ಣ ಅಂತ ಯಾರಿಗೂ ಗೊತ್ತಾಗಲಿ. ಯಾಕೆ? ನಿನ್ನಲ್ಲಿ ಕಪ್ಪು, ಕೆಂಪು, ಹಳದಿ ಎಲ್ಲ ಉಂಟು. ಅವನ ಮುಖದ ಪೂರ್ತಿ ಹಲ್ಲುಗಳೇ ಕಾಣುದು. ಅವರವರು ಮಾತಾಡಿದ್ರೆ ಆಗುದಿಲ್ಲ. ನಾನು ಹೇಳ್ತೇನೆ ಇಂಥದ್ದು ಬಣ್ಣ ಅಂತ. ನೀನು ಕೇಳಿದ್ಯಾ ನನ್ನಲ್ಲಿ ಯಾವ ಬಣ್ಣ ಅಂತ? ಈಗ ನಿನಗೆ ಬಣ್ಣದ ವಿಷಯ ಮತ್ತೆ ನೀನು ಏನು ಮಾತಾಡು? ಬಣ್ಣದ ವಿಷಯ ಮಾತಾಡಿದಲ್ಲ, ನಿನ್ನ ಬಣ್ಣವನ್ನು ನಾನು ಗುರುತಿಸಿದ್ದು. ಆದ್ರೆ ಈ ಪ್ರಾಗ್ಜ್ಯೋತಿಷ ನಿನ್ನ ಬಣ್ಣ ಗುರುತಿಸಿದ್ದು. ಹೌದಾ? ನನ್ನ ಬಣ್ಣ ನಿನಗೆ ಗುರುತಿಸುವುದಕ್ಕೆ ಮಾತ್ರ ಆದಿತ್ತು, ಆದ್ರೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹೌದು, ಅಂತದ್ದು ಸತ್ರೂ ನಮಗೆ ಬೇಡ. ಅಲ್ಲ, ಬರುವುದೂ ಇಲ್ಲ, ಬಿಡು. ನೀನು ಇಲ್ಲಿಗೆ ಪ್ರವೇಶ ಮಾಡಿದ್ದಿ, ಇದು ಯಾರಿಗೆ ಬೇಕು? ಯಾಕೆ? ಇದಕ್ಕೆ ಬೆಲೆಯಾದ್ರೂ ಉಂಟಾ? ಎಷ್ಟು ಕಷ್ಟ ಉಂಟು ಅಂತ ಮಾಡಿದವನಿಗೆ ಮಾತ್ರ ಗೊತ್ತಿಲ್ಲ. ನಿನಗೆ ಮಾತ್ರ ಕಷ್ಟ ಅಲ್ಲ, ನೋಡುವವರಿಗೂ ಕಷ್ಟ ಇದೆ. ಯಾಕೆ ನೋಡುವವರಿಗೆ ಕಷ್ಟ? ನೋಡುವವರು ಚಂದದ ರೀತಿಯಲ್ಲಿ ನೋಡ್ತಾರೆ. ಇರ್ಲಿ, ಪ್ರಾಗ್ಜ್ಯೋತಿಷ ಪ್ರವನು ಪ್ರವೇಶ ಮಾಡಿದ ಮಾತ್ರವಲ್ಲ, 6000 ಮುರಭಾಷವನ್ನು ತುಂಡು ತೋರಿಸಿದ್ದಿ. ಹೌದಾ? 100 ತುಂಡು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಿನಗೆ 6000 ಸಿಕ್ಕಿದ್ರು ತುಂಡು ಮಾಡ್ತೀಯಲ್ಲ. ಬಿಡು, ಬಂದವ ನೀನು ಯಾರು? ಯಾಕೆ ಇಲ್ಲಿಗೆ ಬಂದೆ? ಏನು ಉದ್ದೇಶ? ಇನ್ನು 6000 ಭಾಷೆಯನ್ನು ಭೇದಿಸಿದ್ದೇನೆ. ಆ ನರಕಾಸುರ ಇಷ್ಟು ಕೊಬ್ಬಬೇಕು ಅಂತಾದ್ರೆ ಕಾರಣ ನೀನು. ಮಾವನಾಗಿಯೂ ಅಳಿಯ ಮಂತ್ರಿಯಾಗಿಯೂ ಅವನಿಗೆ ಬುದ್ಧಿ ಮಾತನ್ನು ಹೇಳುವುದನ್ನು ಬಿಟ್ಟು ಅವ ಮಾಡುವ ಅನ್ಯಾಯಕ್ಕೆ ನೀನು ಸಹಾಯ ಮಾಡ್ತಾ ಇದ್ದೀಯ. ಎಲ್ಲವನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಆಯ್ತು, ಇಲ್ಲದೆ ಹೋದ್ರೆ ಏ ಮುರ ನಿನಗೆ ಬಿಡಿಸ್ತೇನೆ ಜ್ವರ.
ಜಾತಿಯ ಬಗ್ಗೆ ಮಾತನಾಡುದು ಬೇಡ, ನಾವು ಇಬ್ಬರು ಒಂದೇ ಜಾತಿ. ಹೇಳಿ ಅವನಿಗೆ. ನಿನ್ನ ಪರಿಚಯ ಇಲ್ಲ ಅಂತ ಭಾವಿಸಿದ್ದೀಯಾ? ಉಂಟಾ? ನೀನು ಏನು ಮಾಡುವುದು? ನಿನಗೆ ಸಮಯ ಇದ್ದಾಗ ಗೋಗಳನ್ನೆಲ್ಲ ಮೇಯಿಸಿ ಹುಲ್ಲುಗಾವಲಿದ್ದಲ್ಲಿ ಕೊಂಡು ಹೋಗಿ ಅವುಗಳನ್ನು ಮೇಯಿಸುವಂತಹ ಬುದ್ಧಿ ನಿನ್ನನ್ನು. ಬರೇ ಗೋವಲ್ಲ, ಕೋಣ ಎತ್ತು ಎಲ್ಲ ಮೇಯಿಸ್ತೇನೆ. ನಾನಲ್ಲದು. ಅಲ್ಲ, ಎತ್ತು ಮೇಯಿಸ್ತೇನೆ. ಹೌದಾ? ನೀನು ಎಷ್ಟು ಎತ್ತನ್ನು ಮೇಯಿಸಿದ್ದಿ, ಎಷ್ಟು ಕೋಣನ್ನು ಮೇಯಿಸಿದ್ದಿ, ಅದು ಅಲ್ಲಿಗೆ ಮಾತ್ರ ಮೇಯಿಸಲು. ತುರುಗಳನ್ನು ಕಾಯ್ದಂತಲ್ಲ. ನಿನ್ನ ಯುಕುತಿಯು ನನ್ನಲ್ಲಿ ಸಲ್ಲ. ನಿನ್ನ ಜೊತೆಯಲ್ಲಿ ಒಬ್ಬಳಿದ್ದಾಳಲ್ಲ ಕುದುರೆ. ಸ್ವಾಮಿ, ನಿಮ್ಮ ಎದುರಿಗೆ ಕುದುರೆ ಅಂತ ಹೇಳ್ತಾನೆ. ಅದಕ್ಕೆ ನಾನು ಬರಬೇಡ ಅಂತ ಹೇಳಿ. ಹೀಗೆ ಬಂದ್ರೆ ಇಂಥದ್ದೆಲ್ಲ ಕೇಳಿ. ನೀನು ದನಗಳನ್ನು ಮಾತ್ರ ಮೇಯಿಸುದಲ್ಲ, ಕುದುರೆಯನ್ನು ಮೇಯಿಸ್ತಿ. ಅವ ಕೋಣ. ನಾನು ಕೋಣ ಅಂತ ನೀನು ಹೇಳುವುದು ಬೇಡ. ಬೇಡ ಬೇಡ. ಜಾಣನಾಗಿ ನಿನ್ನಲ್ಲಿ ಮಾತನಾಡುವುದಕ್ಕೆ ತೊಡಗಿದ್ದೇನೆ. ಮುರ ಜನ ಒಂದು ತರ. ಯಾಕೆ? ಆ ತರುಣಿಯನ್ನು ಎನ್ನ ವಶಕ್ಕಿದ್ದು ನೀನು ತಲೆ ಕಡಿತೇನೆ. ನಿಲ್ಲಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲು ಕಡಿದೇರು. 6,000 ಮುರಪಾಶಗಳ ಸರಬಾರ. ಮಾವನು ಹೌದು, ಮಂತ್ರಿಯೂ ಹೌದು. ವಧಿಸಿದ ಕ್ಷಣ ವಿಜಯ ನಿನ್ನದಾಯಿತು ಎನ್ನುವ ಹಾಗೆ ಉಬ್ಬಬೇಡ. ರಕ್ಕಸ ಕುಲ ತಿಲಕ ನರಕಾಸುರ ನಿನ್ನ ಮುಂದೆ ಬಂದು ನಿಂತವರಿದ್ದಾರೆ. ಎಂತಹ ಒಂದು ವರ್ಣ ಸಂಯೋಜನೆ. ಕಪ್ಪು ಬಿಳುಪು, ಕಪ್ಪು ಬಿಳುಪು. ಛ ಛ ಛ ಛ. ಅವಳನ್ನು ಗಂಡಾಕ್ಷಣ ಕೆಂಡದ ಹಾಗಿದ್ದಾಳೆ. ನಿನ್ನನ್ನು ಗಂಡಾಕ್ಷಣ ನೀರಿನಲ್ಲಿ ಬಿದ್ದ ಕೆಂಡದ ಹಾಗೆ ನೀರಿದ್ದಿ. ಏಯ್, ಅದು ಯಾರು? ನನ್ನ ಧರ್ಮಪತ್ನಿ. ಧರ್ಮಪತ್ನಿ. ಎಷ್ಟು ಮಂದಿ ಹೆಂಡತಿಯರು ನಿನಗೆ? ಯಾಕೆ? ಅಲ್ಲ, ಹೇಳುದು ಕೇಳಿದ್ದೇನೆ. ನನ್ನ ಸಂಸಾರದ ವಿಷಯ ಲೆಕ್ಕ ತೆಗಿಲಿಕ್ಕಿದ್ದವ. ಆಸಕ್ತಿ ಹುಟ್ಟುತ್ತದೆ. ನಿನಗೆ ಯಾರ್ಯಾರು ಹೆಂಡತಿಯನ್ನು ಕಾಣುವಾಗ ಆಸಕ್ತಿ ಹುಟ್ಟುತ್ತದೆ. ನಿನ್ನ ಆಸಕ್ತಿ ಏನಿದ್ರು ನಿನ್ನ ಹೆಂಡತಿಯಲ್ಲಿ ತೋರಿಸಿ. ಹೇಳುವುದು ಕೇಳಿದೆ. ಈಗ ನನ್ನ ಮುಂದೆ ಇದ್ದ ಕಾರಣ ಆಸಕ್ತಿ ಹುಟ್ಟುತ್ತದೆ. ಹೌದಾ? 8 ಮಂದಿ ಹೆಂಡತಿಯರು ಅಂತ ಕೇಳಿದ್ದೇನೆ. ಅದೆಲ್ಲ ಗೊತ್ತು. ಹೌದು, ನಾನು ಯೋಚನೆ ಮಾಡುವುದು. ವಾರಕ್ಕಿರುವುದು 7 ದಿನ. 8 ದಿನ 8 ಹೆಂಡತಿಯರು ಹೇಗೆ ಅಂತ ಆಲೋಚನೆ ಮಾಡುವುದು. ಹೆಂಡತಿಯನ್ನು ಯಾರಾದ್ರೂ ಯುದ್ಧಕ್ಕೆ ಕರೆದುಕೊಂಡು ಬರ್ತಾರ? ಇಲ್ಲ. ನೀನೇನು ಪ್ರವಾಸಕ್ಕೆ ಬಂದದ್ದ? ನನಗೆ ಅರ್ಥ ಆಯ್ತು. ಹೆಂಡತಿ ಅಲ್ಲ, ದಾರಿ ಮಧ್ಯೆ ಇವಳು ಸಿಕ್ಕಿದಳು ಅಂತ ಕಾಣ್ತದೆ. ಹಿಂದೆ ಕಳುಹಿಸುವುದಕ್ಕೆ ನಿನಗೆ ವಿಶ್ವಾಸ ಇಲ್ಲ. ಯಾಕೆ? ನಿನಗೆ ನಿನ್ನ ಮೇಲೆ ವಿಶ್ವಾಸ ಇಲ್ಲ. ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದಿ, ಒಳ್ಳೆಯದೇ ಆಯ್ತು. ಪಾದಾರವಿಂದಗಳಿಗೆ ಒಪ್ಪಿಸು. ನನ್ನ ಪಾದಾರವಿಂದಗಳಿಗೆ ಪಾದ ಕಾಣಿಕೆಯಾಗಿ ಅವಳನ್ನು ಒಪ್ಪಿಸು. ವೇದ ಮೂರ್ತಿ ಅಲ್ಲ ಅಂತಾದ್ರೆ ಬಾಯುತ್ತ
ಯಾರ್ಯಾರ ಬಗ್ಗೆ ಆಸಕ್ತಿ ವಹಿಸಿ ಯಾರ್ಯಾರ ಬಗ್ಗೆ ಗಮನ ವಹಿಸಿ ನಿನ್ನದಾದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ನನಗೆ ಸಮಯವೇ ಇಲ್ಲ. ನೀನು ಮಾಡಿದಾದ್ರೂ ಏನು? ನಿನ್ನದಾದಂತಹ ಪುರದಲ್ಲಿರುವುದನ್ನು ಬಿಟ್ಟು ಸ್ವರ್ಗಕ್ಕೆ ಹೋದೆಯಾ? ಸುಮನಸರಾದಂತಹ ಪೀಠವನ್ನು ಸ್ವಾಧೀನಪಡಿಸಿ ಅಲ್ಲಿರುವ ಸುವಸ್ತುವನ್ನು ಸ್ವಾಧೀನಪಡಿಸಿದ್ಯಂತೆ. ಕೇಳುವುದಕ್ಕಾಗಿ ಬಂದವ ಶ್ರೀಕೃಷ್ಣ ನಾನು, ದ್ವಾರಕೆ ಅಧಿಕಾರಿ, ಅವಳು ನನ್ನ ಹೆಂಡತಿ. ನನ್ನ ವಿಷಯವನ್ನು ಬಿಟ್ಟು ಸ್ವರ್ಗವನ್ನು ಸುಮನಸನಿಗೆ ಒಪ್ಪಿಸುವ ರಮಣ ಪರಿ ಮದೀದಾನ ಕ್ಷಮೆ ಕೊರಗಲಿ ಕಿಂದು ಬೇಳಿ ಕಮಲ ನಾವ ರಮಣ ಏನ ಸರಿಯ ರಮಣ ಸ್ವಾಮಿ ಪ್ರಭು ಅವನ ಕಾಲಲ್ಲ ಅದು ಕಪ್ಪಿರದ ಓ ಇನ್ನ ದೊರೆ ಆಶ್ಚರ್ಯವಂತೆ. ಏನು ಸ್ವಾಮಿ ಇದು? ನೀವೇನು ನಿಮ್ಮ ಸಾಹಸ ಏನು? ಈವರೆಗೆ ಕೇಳಿದ್ದೇನೆ, ಹೌದೇನು ಹಾಗೆ ತಿಳಿದಿದ್ದೇನೆ. ನೋಡ್ತಾನೆ ಸೋತು ಬಿದ್ದಿದ್ದೀರಿ ನೀವು. ಅವನು ಹೊಡೆತದ ಮೇಲೆ ಹೊಡೆತವನ್ನು ಕೊಡ್ತಾ ಇದ್ದಾನೆ, ಉದಿರದಲ್ಲಿಗೆ ಉದಿತಾ ಇದ್ದಾನೆ. ಪ್ರಭು ನೋವಾಯ್ತೆ, ಪ್ರಭು ನೋವಾಗ್ತಾ ಇದೆ. ಇದು ಪ್ರಭು ಸ್ವಲ್ಪ ಸೈರಿಸಿಕೊಳ್ಳಿ. ನೀವೀಗ ಅವನನ್ನು ಎಬ್ಬಿಸುವ ಪ್ರಯತ್ನ ಮಾಡುವುದ? ಈ ಬಿದ್ದದ್ದನ್ನೆಲ್ಲ ಏಳಿಸುವ ಪ್ರಯತ್ನ ಯಾಕೆ ಮಾಡುವುದು? ಎದ್ದು ನಿಂತವ ನಾನಿಲ್ವ ಇಲ್ಲಿ? ನನ್ನ ಗಂಡ ಅವನು ಅಲ್ಲಿ ಬಿಡುದು ನೋಡಿ ಅವ. ಪ್ರಭು ಯುದ್ಧ ಯುದ್ಧ ಆಗದು ಎಲ್ಲ ಕೈಯಲ್ಲಿ ಆಗದ ಕಳವದೆಯೋ ಈಗ ಮೂಗಲು ಪ್ರಾಣ ಉಳಿವದು ನಾಗವೇ ನನಗೆ ಎದ್ದು ನಿಲ್ಲಿಕ್ಕೂ ಆಗದು, ಮಾತಾಡ್ಲಿಕ್ಕೂ ಆಗದು. ಎಲ್ಲಿಗೆ ಆಗುವುದು? ನಮಗಾದ್ರೆ ಕ್ಷಯ ರೋಗ ಹಿಡಿತಿತ್ತು. ಆಗದು, ನನಗೆ ಸರಿಯಾಗಿ ಮಾತಾಡ್ಲಿಕ್ಕೂ ಆಗದು. ಓ ಗರುಡ, ಒಮ್ಮೆ ಬಾ ಪುಣ್ಯಾತ್ಮ, ಮನೆಗೆ ಹೋಗುವ. ಗೆದ್ದ ನುಡಿ ಕೇಳುತ್ತವ ಕೆರಗಿ ನಾನು ಮನೆಗೆ ಹೋಗ್ತೇನೆ. ಕೆಳಗೆ ವಾಲಿಬಾಲ್ ಮನೆಗೆ ಬಿಟ್ಟು ಬಾ ಪುಣ್ಯಾತ್ಮ. ಮತ್ತೆ ಒಟ್ಟಿಗೆ ಹೋಗುವ. ನೀವು ಅವಸರ ಮಾಡುದೇ ಬೇಡ. ಅವನನ್ನ ಸೊಟ್ಟ ಮುರಿತಾನೀಗ ಪ್ರಭು. ಅವನ ಇದ್ದಾನೆ ಒಂದು ದೊಡ್ಡ ಪರ್ವತದ. ಏನು ಹೇಳಿದ್ರಿ ನೀವು? ಆ ದಡಿಯ ಹೇಳುವುದಕ್ಕೂ ನಾವು ಆರೋಗ್ಯವನ್ನು ಉಳಿಸಿಕೊಂಡಿದ್ದೇವೆ. ಅವನ ಮುಖವೇ ಪ್ರಭು ನಿಮಗೆ ಆಗೋದಿಲ್ಲ. ಆಗದು ನನಗೆ ಆದೀತು. ಯಾವುದು? ಯುದ್ಧ ಮಾಡುವುದಕ್ಕೆ. ಹೌದು, ನಿನಗೆ ಕ್ಷಾತ್ರಿಯಾನಿದ್ದೇನೆ ನಾನು, ಹೋರಾಟವನ್ನ ಮಾಡ್ತೇನೆ. ಕ್ಷಾತ್ರಿಯಾನಿದ್ದೇನೆ ಅಂತ ಅದಕ್ಕೆ ಹೋರಾಟವನ್ನ ಮಾಡ್ತೇನೆ, ಯುದ್ಧ ಮಾಡ್ತೇನೆ. ಹೆಣ್ಣು ಮಕ್ಕಳು ಯುದ್ಧ ಮಾಡ್ದ ಅಲ್ಲ, ಹೆಣ್ಣು ಮಕ್ಕಳ ಯುದ್ಧ ಎಲ್ಲಿಂದ ಗೊತ್ತಿಲ್ವ ನನಗೆ. ಪ್ರಭು ಒಂದು ಅಡುಗೆ ಕೋಣೆಯಲ್ಲಿ ಮತ್ತೆ ಗಂಡನ ಮುಂದೆ ದುಷ್ಟ ಮಹಿಷನನ್ನು ಕುಟ್ಟಿ ಕೆಡಹಲು ಬಂದವಳು ಹೆಣ್ಣೆ. ಈಗ ದೇವಿ ಮಾತ್ಮೆಯ ಸುದ್ದಿ ಇಲ್ಲಿ. ಬಹುಶಃ ದೇವಿ ಮಾತ್ಮೆ ನೋಡಿದ್ದಾಳೆ ಅಂತ ಕಾಣ್ತದೆ. ನನ್ನನ್ನು ನೀವು ಪ್ರೋತ್ಸಾಹಿಸಬೇಕು. ದೇವಿ ಮಾಡುವ ಆಲೋಚನೆ ಉಂಟ ಈಗ? ಹಾಗಲ್ಲ ಪ್ರಭು, ನೀವು ಒಂದು ಅವಕಾಶ ಕೊಟ್ಟು ನೋಡಿ, ಮತ್ತೆ ಎಲ್ಲಿಯೂ ನಾವೇ. ಅಲ್ಲ, ನೀನು ಮೊದಲೇ ದೇವಿ ಅಲ್ವ, ಇನ್ನು ದೇವಿ ಆಗ್ಲಿಕ್ಕಿಲ್ಲ. ಬೇರೆ ಯಾರನ್ನು ಕಾಣ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಸತ್ಯಭಾಮ ದೇವಿ. ಪ್ರಭು ದೇವಿ ಗುಡಿಯಲ್ಲಿ ಇರಬೇಕು, ಇವನ ಮುಂದೆ ಹೋಗಿ ಮಾತಿನಲ್ಲಿ ಹೊತ್ತು ಕಳೆಯುವುದೇ ಬೇಡ. ಎಲ್ಲಿ ಎಲ್ಲಿ ಆಯುಧ ಎಲ್ಲಿ ಇತ್ತು? ಆಯುಧ ಎಲ್ಲಿ? ಕೊಡಿ ಕೊಡಿ. ಅಲ್ಲ, ಆಯ್ದ ಯುದ್ಧ ನಾನು ಮಾಡುದೇ. ಅಲ್ಲ, ಆಯ್ದ ಯುದ್ಧವೇ ಈ ಸಲ. ಆಯ್ದ ಕೊಡ್ತೇನೆ. ಒಂದು ಮಾತ್ರ ಹೇಳ್ತೇನೆ, ನಿನ್ನ ಪ್ರಾಣಕ್ಕೆ ನೀನೇ ಹೊಣೆ. ಮತ್ತೆ ನನ್ನನ್ನು ಕರಿಬಾರ್ದು, ನಾನು ಯಾವುದಕ್ಕೂ ಇಲ್ಲ. ಗಂಡನಾಗಿ ಹೇಳೋ ಮಾತೆ ನೀವು. ಹೌದು, ಈಗ ಗಂಡ ದಂಡ ಅಂತ ಗೊತ್ತಾಯ್ತಲ್ಲ. ನಾನು ಹೇಳುದು ಮನೆಗೆ ಹೋಗುವಂತ. ನಿಮ್ಮನ್ನ ಹಾಗೆ ಬಿಡುದಿಲ್ಲ ನಾನು. ನಿಮ್ಮ ಮರ್ಯಾದೆ ಅವ ಕಲಿತಾರಂತಾದ್ರೆ ನಿಮ್ಮ ಮರ್ಯಾದೆ ಹೋದ್ರೇನು, ನನ್ನ ಮರ್ಯಾದೆ ಹೋದ್ರೇನು, ಎರಡು ಒಂದೇ. ಅದೇ, ಮರ್ಯಾದೆ ಹೋಗುದಕ್ಕಿಂತ ಮೊದಲು ಮನೆಗೆ ಹೋಗುವಂತ. ಸುಲಭದಲ್ಲಿ ಬಿಡ್ಲಿಕ್ಕಿಲ್ಲ. ಧನುಷನವನ್ನು ಹಾಕಿದ್ದೇನೆ, ಯುದ್ಧಕ್ಕೆ ಆಹ್ವಾನಿಸುದೇ ಅವನನ್ನು. ನೋಡು, ಹಾಗಿದ್ರೆ ನೋಡು.
ಬಂದರೆ ಎನ್ನಯ ಪುರಗೆ ಬಂದರೆ ಎನ್ನಯ ಪುರಗೆ ಬಂದರೆ ಎನ್ನಯ ಪುರಗೆ ಸುಂದರಿ ಸಮರವಿದೇಕೆ ನೀ ಬಂದರೆ ಎನ್ನಯ ಪುರಗೆ ಚಂದದಿಯನ್ನು ಮರಿಸಿ ಚಂದದಿ ಎನ್ನನು ವರಿಸಿ ಎನ್ನನು ವರಿಸಿ ಸುಖ ಹೊಂದುವ ತುಳ್ಳಿತು ಕ್ರಗಿದೆ ಸುಖ ತನು ಸುಖ ಹೊಂದುವ ತುಳ್ಳಿತು ಕ್ರಗಿದೆ ತನು ಸುಖ ಹೊಂದುವ ತುಳ್ಳಿತೊಳಗಿದೆ ಚಂದದಿಯನ್ನನು ವರಿಸಿ ಸುಖದೊಂದು ಬದೊಡ್ಡಿದು ಕ್ರಗಿದಿಗೆ ಸುಖದಿ ಸಮರವಿದೇಕೆ ನೀ ಬಂದರೆ ಒಳ್ಳಿದು ಸುಂದರಿಯ ಸಮತ್ರವಿದೆಗೆ ಮನೆ ನೋಡುವಾಗ ನನಗೆ ನಗು ಬರುತ್ತಾ ಇದೆ. ಯಾವ ಹೆಣ್ಣು ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರದು. ಪ್ರಪಂಚದ ಕ್ರಮ ಹೇಗೆ? ಹೆಂಡತಿಯ ಮಾನವ ಪ್ರಾಣವನ್ನು ರಕ್ಷಣೆ ಮಾಡುವುದು ಗಂಡನ ಕರ್ತವ್ಯ. ಆದರೆ ಇಲ್ಲೇ ಏನಾಗಿದೆ, ಗಂಡನ ಪ್ರಾಣವನ್ನು ರಕ್ಷಿಸುವುದಕ್ಕಾಗಿ ಹೆಣ್ಣಾದಂತಹ ನೀನು ಆಯುಧಧಾರಿಯಾಗಿದ್ದಿ. ಕೂಡಿದ್ದು ನನ್ನಿಂದ ಅರ್ಧಾಂಗಿ. ಹೆಣ್ಣು ಮಕ್ಕಳು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಪುರುಷರೊಂದಿಗೆ ಹೋರಾಟ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ನೀನು ಹೇಳಬೇಡ ನನಗೆ. ಯಾಕೆ? ಉದ್ಯೋಗಂ ಪುರುಷ ಲಕ್ಷಣ. ಹ. ಉದ್ಯೋಗ ಅಂತ ಹೇಳಿದ್ರೆ ಏನು, ಪ್ರಯತ್ನ ಅಂತ ಹೇಳಿದ್ರೆ ಅರ್ಥ. ಹ. ಇನ್ನು ಪುರುಷ ಹ. ಸ್ಥೂಲವಾಗಿ ಗಮನಿಸಿದ್ರೆ ಗಂಡು ಮಕ್ಕಳೆನ್ನುವ ಹಾಗೆ ಅರ್ಥ. ಹ. ಆದ್ರೆ ಸೂಕ್ಷ್ಮದಲ್ಲಿ ಏನು, ಏನು? ಯಾವ ಪುರದಲ್ಲಿ ಯಾರು ವಾಸಿಸುತ್ತಾರೋ ಅವರು ಪುರುಷರೆನ್ನುವ ಹಾಗೆ. ಓಹೋ. ಅಲ್ಲಿ ಗಂಡು ಹೆಣ್ಣು ಎನ್ನುವ ಪ್ರಭೇದವೇ ಇಲ್ಲ. ಹ. ಪ್ರಯತ್ನವನ್ನ ಮಾಡಿಯೇ ಸಿದ್ಧ ನಾನು. ನೀವೆಲ್ಲ ಪ್ರಯತ್ನ ಮಾಡಬಹುದು. ಹೇಗೆ? ಸ್ತ್ರೀಗಳಿಗೂ ಪುರುಷರಷ್ಟೇ ಸಮಾನತೆ ಬೇಕು ಎನ್ನುವ ಹಾಗೆ ಹೋರಾಟ ಮಾಡಬಹುದು. ಎಲ್ಲಾ ರೀತಿಯ ಶಕ್ತಿಗಳು ನಿಮಗಿರುವುದಕ್ಕೆ ಸಾಧ್ಯ. ಭೌತಿಕ ಶಕ್ತಿ ನಿಮಗಿದೆ, ಗೊತ್ತು ನನಗೆ. ಎದೆಗೆ ಒದ್ದು ರಕ್ತ ಕಾರಿಸಿ ಹಾಗೆಂದು ಶಾರೀರಿಕವಾದಂತಹ ಶಕ್ತಿ ಪುರುಷರಷ್ಟು ಹೆಣ್ಣು ಮಕ್ಕಳಿಗಿರುವುದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ಬ್ರಹ್ಮನ ಸೃಷ್ಟಿಯಲ್ಲಿಯೇ ಆಗಿದೆ. ಹೆಣ್ಣು ಬೆಳೆದಂತೆ ಕೋಮಲವಾಗ್ತಾಳೆ, ಗಂಡು ಬೆಳೆದಂತೆ ಕಠಿಣನಾಗ್ತಾನೆ. ಯಾವುದೇ ಶಾರೀರಿಕವಾದಂತಹ ವ್ಯವಹಾರವನ್ನು ನಡೆಸುವಲ್ಲಿ ಗಂಡು ಮಕ್ಕಳಷ್ಟು ಹೆಣ್ಣು ಮಕ್ಕಳಿಗೆ ಸಾಧ್ಯವೇ ಇಲ್ಲ. ಹಾಗಾಗಿ ಅನಾಚಾರ ಹೆಚ್ಚಿತ್ತು ಲೋಕದಲ್ಲಿ. ಮತ್ತೆ ಕ್ರಮವೇ ಹಾಗೆ. ನಿನ್ನಂತವರ ಹಾರಿಸಬೇಕು. ಪ್ರಪಂಚದತ್ತ ಒಮ್ಮೆ ಗಮನ ಹರಿಸು. ಒಂದು ಹೆಣ್ಣನ್ನು 5 ಪುರುಷರು ಬಲಾತ್ಕಾರ ಮಾಡಿದ್ರು ಅಂತ ಎಲ್ಲಿಯಾದ್ರೂ ಕೇಳಿದ್ಯಾ? ಎಲ್ಲಿಯಾದ್ರೂ ಕೇಳಿದ್ಯಾ? ಓರ್ವ ಪುರುಷನನ್ನು ಕೆಲವು ಸ್ತ್ರೀಯರು ಸೇರಿ ಬಲಾತ್ಕಾರ ಮಾಡಿದ್ರು ಅಂತ ಕೇಳಿದ್ಯಾ? ಗಂಡು ಮಕ್ಕಳಿಗೆ ಮರ್ಯಾದೆ ಇಲ್ಲ, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಉಂಟು. ಅದರ ಅರ್ಥ ಏನು? ಶಾರೀರಿಕ ಬಲ ಪುರುಷರಿಗೆ ಮಾತ್ರ. ಈಗ ಅವನ ಪರಿಸ್ಥಿತಿ ಏನಾಗಿದೆ? ನಿನ್ನ ಗಂಡ ಅವ ಷಂಡನಿದ್ದಾರೆ, ರಣಕ್ಷೇತ್ರದಲ್ಲಿ ಸೋತವರಿದ್ದಾರೆ. ನಿನಗೊಂದು ಒಳ್ಳೆ ಹಾದಿ ಹೇಳ್ತೇನೆ. ನಾವಿಬ್ಬರು ಸೇರಿ ಬಿದ್ದಂತಹ ಅವನ ಎದೆ ಮೇಲೆ ದೊಡ್ಡ ಒಂದು ಗುಂಡುಗಲ್ಲು ಹಾಕೋಣ. ಬಾ, ನನ್ನೊಂದಿಗೆ ಬಾ. ನನ್ನ ಪುರವನ್ನು ಸೇರಿದೆ ಎಂದಾದ್ರೆ ಸ್ವರ್ಗ ಸುಖ.
ನೀನು ಮಾತನಾಡುವಾಗ ಪದಾರ್ಥಕ್ಕೆ ಒಗ್ಗರಣೆ ಹಾಕಿದ ಹಾಗೆ ನನಗೆ ನಿನಗೆ ಆದೀತು, ನಿನಗೆ ಎಲ್ಲವೂ ಆದೀತು. ಏನು ಆಗುದಿಲ್ಲ ಅಂತ ಹೇಳಿದ್ದೀರಾ ನಿಂದ? ಏನು ಪ್ರಯತ್ನದಿಂದ ಫಲ ಸಿಗುವುದಕ್ಕಿಲ್ವಾ? ಸರಿಯಾಗಿ ಹೇಳ್ತೇನೆ, ಕಿವಿ ಅರಳಿಸಿ ಕೇಳಬೇಕು ನೀನು. ಕಾಷ್ಟ ದಗ್ನಿರ್ಜಾಯತೆ ಮಧ್ಯಮಾನಾತ್ ಭೂಮಿಸ್ಥೋಯಂ ಕನ್ಯಮಾನ ದದಾತಿ ಸೋತ್ಸಾಹಾನಂ ನಾಸ್ತ್ಯ ಸಾಧ್ಯಂ ನರಾಣಂ ಮಾರ್ಗಾರಬ್ಧಾಃ ಸರ್ವಯತ್ನಾಃ ಫಲಂತಿ. ಅರ್ಥ ಏನು? ಕಡೆದರೆ ಮರದ ಕೊರಡಿನಲ್ಲಿಯೂ ಬೆಂಕಿ ಹುಟ್ಟುತ್ತದೆ, ಅಗೆದರೆ ನೆಲದ ಆಳದಲ್ಲಿಯೂ ನೀರನ್ನು ತೆಗೆಯುವುದಕ್ಕೆ ಸಾಧ್ಯ ಉಂಟು. ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಆರಂಭಿಸಲೇವು ಅಂತಾದ್ರೆ ಖಂಡಿತವಾಗಿಯೂ ಫಲ ಒದಗಿ ಬರ್ತದೆ. ದೇವೋತ್ತಮನಾದವನೇ ನನ್ನ ಗಂಡ. ಆ ರೀತಿಯ ಪ್ರಯತ್ನವನ್ನು ನಾನು ಮಾಡುತ್ತಾ ಇದ್ದೇನೆ. ನಿನ್ನನ್ನು ಮದುವೆ ಆಗಿ ಬೆಂಕಿಯ ಕಿಡಿ ಹಾರಿಸಬೇಕು ಅಂತ ಉಂಟು ನನಗೆ. ಸುರರನ್ನ ದೆಸೆಗೆಡಿಸಿದ್ಯಾ ನೀನು? ಸ್ವರ್ಗಲೋಕದ ಸಂಪತ್ತನ್ನೆಲ್ಲ ವಶಪಡಿಸಿದ್ಯಾ ನೀನು? ಹೌದೇನು? ಹೌದು. ಬಲಹೀನನಿಗೆ ಬಲವಂತ ಹೊಡೆದರೆ ಬಲವಂತನಿಗೆ ಭಗವಂತ ಹೊಡೆವ. ಇವ ಭಗವಂತನ? ನನ್ನ ಗಂಡ ಭಗವಂತನೇ. ಒಂದು ಅರ್ಥದಲ್ಲಿ ಹೌದು. ಇವ ಬಹು ಭಗವಂತ. ಭಗವಂತ ಭಗವಂತ ಪಿತ್ತಮುರಗಾರಿಸಿಯನ್ನು ಕುಮಾರಕ ಎಂದ ತನ್ನಯ ಮನದಿ ಯೋಚಿಸುತ್ತಾಗ ಶತದಳಾತ್ಮಜನಿದ್ದ ವರದಲ್ಲಿ ಚಿತಿಯೊಳಿಲ್ಲೋ ಎದಗೋ ಮಾತಾ ಪಿತರುಗಳು ಹರತಿಲ್ಲ ನಿಶ್ಚಯವಿಲ್ಲ ನುತಿಸಿದನು. ಶರಣು ಶರಣು ತುರದೆ ಕರುಣದಿ ಕಾಬುದಿಲ್ಲವನು ಜರಿಯದಿ ಪರಾದ ಮಲ್ಲಿದಿ ತಲೆ ತಲೆಯನ್ನು ಓರೆದಿ ಶರಣು ಶರಣು ತುರದೇನೋ ಕಾಬುದಿರುವನು. ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಓ ದೇವೋತ್ತಮನೇ, ಘನಘೋರವಾದ ಸಂಗ್ರಾಮದ ಪರಿಣಾಮವಾಗಿ ನಾನು ಧರಾಶಾಹಿಯಾಗಿದ್ದೇನೆ. ಪುನಃ ಚೇತನಗೊಳ್ಳುವಂತಹ ಪರಿಸ್ಥಿತಿ ನನ್ನದಲ್ಲ. ಸಾವು ಸನ್ನಿಹಿತವಾಗಿದೆ ಎನ್ನುವ ಹಾಗೆ ನನಗೀಗ ವೇದ್ಯವಾಗುತ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನಷ್ಟಕ್ಕೆ ನಾನು ಯೋಚಿಸುತ್ತಾ ಇದ್ದೇನೆ, ಬ್ರಹ್ಮದೇವನ ಹೊರಬಲವಾದರೂ ಏನು? ತಂದೆ ತಾಯಂದಿರು ಒಂದಾಗಿ ಆಯುಧಧಾರಿಗಳಾಗಿ ನಿನ್ನೊಂದಿಗೆ ಯುದ್ಧ ಮಾಡಿದಾಗ ನಿನಗೆ ಮಾರಣಾಂತಿಕವಾದ ನೋವು ನನಗಾಗಬೇಕು ಅಂತಾದ್ರೆ ನನ್ನ ತಂದೆ ತಾಯಂದಿರು ನೀವು ಎನ್ನುವ ಹಾಗೆ ನಾನು ಅರ್ಥೈಸಿಕೊಂಡೆ. ಭಗವಂತನೇ 8ನೇ ಅವತಾರವಾಗಿ ಕೃಷ್ಣ ಎನ್ನುವಂತ ಹೆಸರಿನಿಂದ ಧರೆಗಿಳಿದಿದ್ದಾನೆ ಎನ್ನುವ ಹಾಗೆ ಭಾಗವತ ಶಿಖಾಮಣಿಗಳು ಹೇಳುತ್ತಾ ಇದ್ದಾರೆ. ಹಾಗಿದ್ರೆ ನನ್ನ ತಂದೆ ತಾಯಂದಿರಾದಂತಹ ನೀವು ಜಗತ್ತಿನ ತಂದೆ ತಾಯಂದಿರು ಎನ್ನುವಂತಹ ಸತ್ಯವನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡವನಿದ್ದೇನೆ. ಓ ದೇವೋತ್ತಮನೇ, ಮಾಡಿದ್ದೆಲ್ಲವೂ ಅಪರಾಧವಾಯಿತು. ಈ ಮಗನನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು. ಮೆಚ್ಚಿರು ನಿಲ್ಲಗರ ಭಕ್ತಿ ಮಾವಗೆ ನಾನು ಹೆಚ್ಚು ಮಾತುಗಳಿಂದಲೇನು ಸಚ್ಚರಿತನ ಇದೆ ಮರ ನಿಶ್ಚಯನುಂಟದರು ಮುಚ್ಚರಿದ ನಾನೀವೇ ನಿಶ್ಚಯದನೆನು. ಕೊನೆಗಾದ್ರೂ ನಾವು ಯಾರು ಅನ್ನುವಂತಹ ಸತ್ಯತೆಯನ್ನು ತಿಳಿದಿದೆಯಲ್ಲ. ನೀನು ಮಾಡಿದಂತಹ ಅನ್ಯಾಯದ ಅರಿವು ನಿನಗಾಗಿದೆ. ನಿನ್ನ ಬಾಹುಲ್ಯವಾದಂತಹ ಭಕ್ತಿಗೆ ಮೆಚ್ಚಿದ್ದೇನೆ. ಭಗವಂತನಾಗಿ ನಾನು ಹೇಳುತ್ತೇನೆ, ಏನು ನಿನ್ನ ಕೊನೆಯ ಆಶೆ? ಹರಿಯ ನಿನ್ನಯ ದಿವ್ಯ ಚರಣ ವೀಕ್ಷಿಸಿದ ಮೇಲಿರುವ ದೇವಯಲಾಸೆ ಮನವಿ ನಿರತವಿಲ್ಲಯ ಬಿದರು ತಲೆಯೊಳಗೆ ಬೆದೆಬೋದೆ ಇರಿದುತ್ತ ಕರುಣವನು ಮುದದಿಯೇ
ಇರುವುದೇ ಬಯಲಾದ ಮರವೇ ಹರಿಯೇ. ಈ ಪ್ರಪಂಚದಲ್ಲಿ ಬದುಕಬೇಕು ಎನ್ನುವಂತ ಆಕಾಂಕ್ಷೆ ದೇವರಾಣ ನನಗಿಲ್ಲ. ಯಾಕೆ? ಪ್ರಪಂಚಕ್ಕೆ ನಾನು ಮುಖವನ್ನು ತೋರಿಸಲೇಬಾರದು. ಅಂತಹ ಹೇ ಕೃತ್ಯಗಳನ್ನು ಮಾಡಿದವ, ಗೋ ಬ್ರಾಹ್ಮಣರನ್ನು ಹಿಂಸಿಸಿದೆ, ಯಾಗ ಯಜ್ಞಾದಿಗಳನ್ನು ಕೆಡಿಸಿದೆ, 16,000 ರಾಜಕುಮಾರಿಯರ ಶಾಪ ಎನ್ನುವುದು ಅಗ್ನಿಯೋಪಾದಿಯಲ್ಲಿ ನನ್ನ ನೆತ್ತಿಯಲ್ಲಿ ಉರಿಯುತ್ತಾ ಇದೆ. ಯಾವ ಮಗನು ಮಾಡಲಾರದ ಹೇಯ ಕೃತ್ಯವನ್ನು ಮಾಡಿದವ ಈತನಿದ್ದಾನೆ. ತಾಯಿಯ ಮೇಲೆ ಮನ ಮಾಡಿದಂತಹ ದುಷ್ಟನಿದ್ದಾನೆ. ಬದುಕಬೇಕು ಎನ್ನುವಂತ ಆಕಾಂಕ್ಷೆ ಇಲ್ಲ. ತಂದೆ, ನಿನ್ನ ದಿವ್ಯ ಚರಣಗಳನ್ನು ವೀಕ್ಷಿಸಿದ ಮೇಲೆ ಶಾಶ್ವತವಾದ ಸುಖ ಮೋಕ್ಷ ನನಗೆ ಸಿಗುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಆದ್ರೆ ಒಂದು ತಂದೆ ತಾಯಂದಿರ ನೆರಳಲ್ಲಿ ಬದುಕದಂತಹ ಓರ್ವ ಪುತ್ರ ಪ್ರಪಂಚದಲ್ಲಿ ಅನ್ಯಾಯಗಾರನಾಗ್ತಾನೆ, ಭಯೋತ್ಪಾದಕನಾಗ್ತಾನೆ ಎನ್ನುವಂತಹ ಸತ್ಯ ನಾಳೆಯ ದಿನ ಈ ಪ್ರಪಂಚಕ್ಕೆ ತಿಳಿಯಬೇಕು. ಆದ ಕಾರಣ ಈ ನರಕಾಸುರನ ಹೆಸರು ಚಿರಸ್ಥಾಯಿಗೊಳಿಸಬೇಕು. ಆಶ್ವೀಜ ಬಹುಳ ತ್ರಯೋದಶಿಯ ನಿಶಿಯೊಳಗೆ ಈ ಮುಹೂರ್ತದಲ್ಲಿ ಮಾನವರು ಬಾಲವೃತ್ತರು ತಗಿದ ತೈಲಾಭ್ಯಂಜನದಿ ಮೇಲಾದ ಮೃತವನಾಚರಿಸಿ ಸಾಧೋದ್ಯಮನವಯ್ಯನು ತೀರುವರು ಶ್ರೀವರನುದಯದಿ ಹೆಸರು ಶಾಶ್ವತವಾಗಬೇಕು ಎಂಬ ಹಾಗೆ ನಿನ್ನ ಕೊನೆಯಾಸೆ ಬಯಲಾಸೆ. ಭಕ್ತನಾದಂತಹ ನಿನ್ನ ಆಶೆಯನ್ನು ಪೂರೈಸಬೇಕಾದ್ದು ಭಗವಂತನಾಗಿ ನನಗೆ ಕರ್ತವ್ಯ. ಆಶ್ವಿಜ ಶುದ್ಧ ಬಹುಳ ತ್ರಯೋದಶಿಯ ನಿಶಾಕಾಲದಲ್ಲಿ ನಾವು ಯುದ್ಧವನ್ನು ಮಾಡಿದ್ದೇವೆ. ಈ ತ್ರಯೋದಶಿ ಕಳೆದು ನಾಳೆ ಬರುವುದೇ ಚತುರ್ದಶಿ. ಹಾಗಾಗಿ ಇನ್ನು ಮುಂದೆ ಬರುವಂತಹ ಆ ಚತುರ್ದಶಿಯನ್ನು ನಿನ್ನ ಹೆಸರನ್ನು ಸೇರಿಸ್ತೇನೆ, ನರಕ ಚತುರ್ದಶಿ ಎಂಬ ಹಾಗೆ ಪ್ರಪಂಚದಲ್ಲಿ ಎಲ್ಲರೂ ಆಚರಿಸಬೇಕು. ಆ ನರಕ ಚತುರ್ದಶಿಯ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಆಬಾಲ ವೃದ್ಧರಾದಿಯಾಗಿ ಎಲ್ಲರೂ ತೈಲಾಭ್ಯಂಜನವನ್ನು ಮಾಡಿ ಹರಿಕೀರ್ತನೆ ಹರಿಭಜನೆಯನ್ನು ಮಾಡಿ ಯಾರು ನನ್ನನ್ನು ಸ್ತುತಿ ಮಾಡ್ತಾರೋ ಅವರಿಗೆ ಸಾಯುಜ್ಯ ಸಾಮೀಪ್ಯ ಸಾರೂಪ್ಯ ಸಾಲೋಕ್ಯ ಅನ್ನುವಂತಹ ಚತುರ್ಮೋಕ್ಷಗಳಲ್ಲಿ ಒಂದನ್ನು ಕೊಟ್ಟು ನಾನು ಕಾಪಾಡ್ತೇನೆ. ಯಾರು ಆ ಹರಿದಿನವನ್ನು ಆಚರಿಸುವುದಿಲ್ವೋ ಅವರಿಗೆ ನಿನ್ನ ಹೆಸರಿನ ನರಕ ಅನ್ನುವುದು ಪ್ರಾಪ್ತಿಸುತ್ತದೆ. ಈ ಮೂಲಕವಾಗಿ ನರಕ ಚತುರ್ದಶಿಯನ್ನು ನಿನ್ನ ಹೆಸರಿನಲ್ಲಿ ಎಲ್ಲರೂ ಆಚರಿಸುವ ಹಾಗೆ ಮಾಡ್ತೇನೆ. ಇದು ಸಾಹಿತ್ಯ ಪದವಿ. ನರಕಾಸುರನ ವಧೆಯಾಗಿದೆ. ಅವನ ಸೆರೆಯಲ್ಲಿದ್ದಾರೆ 16,000 ಮಂದಿ ಹೆಣ್ಣುಮಕ್ಕಳು. ಕೃಷ್ಣ ನಮಗೆ ಏನು ಗತಿ ಅಂತ ಕೇಳಿದಾಗ ಅವರಲ್ಲಿ ಹೇಳಿದ್ದೇನೆ, ಯಾರಾದ್ರೂ ಬಂದು ನಿಮ್ಮ ಗಂಡ ಯಾರು ಅಂತ ಕೇಳಿದ್ರೆ ನನ್ನ ಹೆಸರನ್ನೇ ಹೇಳಿ ಅಂತ. ನಿನಗೇನು ಬೇಸರ ಇಲ್ಲಲ್ಲ? ಏನು ಮಾಡುವುದೇನು? ಹೌದು, ಯಾಕೆಂದ್ರೆ ಅವರನ್ನು ರಕ್ಷಣೆ ಮಾಡಬೇಕಾದ್ರೆ ನನ್ನ ಕರ್ತವ್ಯ. ಹಾಗಂತ ಒಂದು ಇನ್ನು ಮುಂದಕ್ಕೆ ನಾನು ಸತ್ಯಭಾಮೆ ಅಲ್ಲ, ಸತ್ಯಭಾಮ ದೇವಿ. ಹೌದಪ್ಪ, ಅದಾಗ್ಲೇ ಕೊಟ್ಟ ಆಯ್ತಲ್ಲ. ಇನ್ನು ನಾವು ಮಾಡಬೇಕಾದ ಕಾರ್ಯ ಸುವಸ್ತುಗಳನ್ನು ಸ್ವರ್ಗಕ್ಕೆ ಹೋಗಿ ದೇವೇಂದ್ರನಿಗೆ ಕೊಡುವುದು, ನಿನಗೆ ಪಾರಿಜಾತ ತೋರಿಸಿ ಅದನ್ನು ನೋಡ್ಬೇಕು.